ದುಷ್ಟರ ಶಿಕ್ಷೆಗಾಗಿ, ಸಜ್ಜನರ ಉದ್ಧಾರಕ್ಕಾಗಿಯೇ ಭೂಮಿಯಲ್ಲಿ ಅವತಾರ ಮಾಡುವಂತಹ ಜಗದೊಡೆಯನಾದ ಕೃಷ್ಣ ಯಮುನಾ ನದಿಯ ನೀರನ್ನು ಪರಿಶುದ್ಧಗೊಳಿಸುವ ಸಲುವಾಗಿ ಆ ನದಿಯಲ್ಲಿ, ಆ ಮಡುವಿನಲ್ಲಿ ಆಶ್ರಯ ಮಾಡಿಕೊಂಡು ಸುತ್ತಲಿನ ಎಲ್ಲ ಜನರಿಗೆ ತೊಂದರೆಯನ್ನು ಕೊಡ್ತಾ ಇರತಕ್ಕಂತಹ ಕಾಳಿಯನನ್ನು ಹೊರ ಹಾಕಬೇಕು, ಆ ನೀರನ್ನು ಪರಿಶುದ್ಧ ಮಾಡಬೇಕು, ಎಲ್ಲರ ಉಪಯೋಗಕ್ಕೆ ಆ ನೀರು ಬರಬೇಕು. ಆ ನಿಟ್ಟಿನಲ್ಲಿ ಭಗವಂತ ತಾನು ಕಾಳಿಯ ಮಡುವಿಗೆ ಧುಮುಕಿದ್ದಾನೆ. ಎತ್ತರದ ಮರವನ್ನು ಏರಿ ಮೇಲಿಂದ ಧುಮುಕ್ತಾ ಕಾಳಿಯನಿಗೆ ಸಂದೇಶ ಕೊಡ್ತಾನಂತೆ, ನೀನು ಪಾತಾಳಕ್ಕೆ ಹೋದರೂ ನಿನ್ನನ್ನು ಬಿಡೋಲ್ಲ. ಯಾಕೆಂದರೆ ಕೆಳಗಿನ ಲೋಕ ಸರ್ಪಗಳ ಲೋಕ. ನೀನು ನಿನ್ನ ಮನೆಗೆ ಹೋಗಿ ಬಚ್ಚಿಟ್ಕೊಂಡ್ರೂ ನಿಗ್ರಹ ಮಾಡಬೇಕು ಅಂತ ನಾನು ಮನಸ್ಸು ಮಾಡಿದ ಮೇಲೆ ನೀನು ನನ್ನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ತಪ್ಪು ಮಾಡಿ ಜಗದ ಜನರ ಕೈಯಿಂದ ತಪ್ಪಿಸ್ಕೊಳ್ಬಹುದು, ಆದರೆ ಜಗದಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿ ನಾನಿದ್ದೇನೆ, ನನ್ನ ಕಡೆಯಿಂದ ಮಾತ್ರ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಕೃಷ್ಣ ಪರಮಾತ್ಮ ಎತ್ತರದಿಂದ ನೀರಿನ ಒಳಗೆ ಹಾರಿದಾಗ ಅಪಹ ಕಲೆಲೆಯಂತಹ ನೀರು ಚೆನ್ನಾಗಿ ಕುಲ್ಕಾಡ್ತಂತೆ, ಅಲುಗಾಡ್ತು. ಅಲುಗಾಡಿದಾಗ ಒಳಗೆ ಮಲಗಿರುವಂತಹ ಆ ಹಾವಿಗೆ ನಿದ್ರೆಗೆ ಭಂಗ ಆಯಿತು. ಅದು ನಿದ್ರೆಗೆ ಭಂಗ ಆದಾಗ ಕೋಪಾವಿಷ್ಟವಾದ ಹಾವು ತನ್ನ ಕೆಂಪು ಕಣ್ಣುಗಳನ್ನು ಬಿಟ್ಟುಕೊಂಡು ನಾಲಿಗೆಯನ್ನು ಹೊರಚಾಚಿ ನನ್ನ ನಿದ್ರೆಗೆ ಭಂಗ ತರುವಷ್ಟು ಧೈರ್ಯ ಮಾಡಿದವರು ಯಾರು ನೋಡಬೇಕು ಅಂತ ಹೀಗೆ ಕಂಡುಬಿಟ್ರೆ ಪುರುಷೋತ್ತಮಂ ಭಾಗವತ ವರ್ಣನೆ ಮಾಡುತ್ತೆ. ಅತ್ಯಂತ ಅದ್ಭುತವಾದ ಬಾಲಕನನ್ನು, ಪುಟ್ಟ ಬಾಲಕನನ್ನು ಆ ಹಾವು ನೋಡ್ತಾ ಇದೆ. ಅದ್ಭುತವಾದ ಸೌಂದರ್ಯದಿಂದ ಕೂಡಿದಂತಹ ರೂಪ ಅದು. ಆದರೆ ಪಣಿಪತಿ ಆ ಶೇಷನಿಗೆ, ಆ ಕಾಳಿಯನಿಗೆ ಇದು ಕೃಷ್ಣ, ಇದು ಭಗವಂತ ಅಂತ ಗೊತ್ತೇ ಆಗಲಿಲ್ಲ. ಯಾರೋ ಸಾಮಾನ್ಯ ಬಾಲಕ ನನ್ನ ನಿದ್ದೆಗೆ ಭಂಗ ತಂದಿದ್ದಾನೆ, ಇವನನ್ನು ಬಿಡಬಾರದು ಅಂಥೇಳಿ ದಂಶಿತು ಮಗ್ರಹಿತು, ಕಡಿಯುವ ಸಲುವಾಗಿ ಕೃಷ್ಣನನ್ನು ರೋಷಾವೇಶದಿಂದ ಗಟ್ಟಿ ಹಿಡಿದಿದ್ದಾನಂತೆ. ಈ ಕಥೆಯ ಪ್ರತಿ ಪ್ರಸಂಗವನ್ನು ನಾವು ಜೀವನದಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕು. ಆ ಕಾಳಿಯ ದೇವರನ್ನು ಗಟ್ಟಿ ಹಿಡ್ದ, ಆದರೂ ದೇವರು ತುಳಿದ. ಕೆಲವರು ದೇವರನ್ನ ಹಿಡಿದಿರ್ತಾರೆ, ಆದರೂ ದೇವರು ತುಳಿತಾನೆ. ಯಾಕೆಂದರೆ ಕಚ್ಚಲಿಕ್ಕೆ ಹಿಡ್ದಿರ್ತಾರೆ, ಏವಿನ ಪೂಜೆ ಮಾಡಲಿಕ್ಕೆ ಹಿಡ್ದಿರಲ್ಲ. ದೇವರನ್ನ ಹಿಡಿಬೇಕು, ದೇವರನ್ನೇ ಹಿಡಿಬೇಕು. ಆದರೆ ಯಾಕೆ ಹಿಡಿಬೇಕು ಅಂದರೆ ಭಗವಂತನ ಪ್ರೀತಿಗಾಗಿ ಭಗವಂತನನ್ನು ಹಿಡಿಬೇಕು. ತುಂಬ ಜನ ದೇವರನ್ನ ಯಾಕೆ ಹಿಡಿತಾರೆ ಅಂದರೆ ಡಂಬಕದಿ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ. ದೇವರಿಗಾಗಿ ದೇವರಲ್ಲ, ನಮ್ಮ ಆತ್ಮೋದ್ಧಾರಕ್ಕಾಗಿ ದೇವರು. ತುಂಬ ಜನ ದೇವರನ್ನ ಹಿಡಿದರೂ ಕೂಡ ಕೆಳಗೆ ಬೀಳ್ತಾರೆ. ಕಾಳಿಯ ದೇವರನ್ನು ಹಿಡಿದ ಪೂಜಿಸ್ಲಿಕ್ಕಾಗಿ ಅಲ್ಲ, ಕಚ್ಚಲಿಕ್ಕಾಗಿ. ಯಾವಾಗ ಕೋಪದಿಂದ ದೇವರನ್ನು ಹಿಡಿದಂತೆ, ಕೋಪದಿಂದ ದೇವರನ್ನ ಹಿಡಿಬಾರ್ದು, ಪ್ರೀತಿಯಿಂದ ಹಿಡಿಬೇಕು. ದೇವರನ್ನು ಬೇರೆ ಯಾವ ಬಗೆಯಿಂದ ಹಿಡಿದು ಅವನ ಸ್ಪರ್ಶಾದಿಗಳನ್ನು ಮಾಡಿದರೂ ಅದಕ್ಕೆ ಫಲ ಇಲ್ಲ. ಅದರಲ್ಲಿಯೂ ಸಿಟ್ಟಿನಿಂದ ಭಗವಂತನನ್ನು ಹಿಡಿದರೆ ಏನು ಪ್ರಯೋಜನ ಇಲ್ಲ. ಭಗವಂತನನ್ನು ಹಿಡಿಯುವಾಗ ಭಕ್ತಿ ಬೇಕು, ವಿರಕ್ತಿ ಬೇಕು. ಜ್ಞಾನ ವೈರಾಗ್ಯಗಳಿಂದ ಕೂಡಿದ ಭಕ್ತಿಯಿಂದ ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡಿದಾಗ ಮಾತ್ರ ದೇವರ ಅನುಗ್ರಹ ಆಗುತ್ತೆ. ಅದನ್ನು ಬಿಟ್ಟು ಬೇರೆ ಯಾವ ಬಗೆಯಿಂದ ಭಗವಂತನನ್ನು ಹಿಡಿದರೂ ಪ್ರಯೋಜನ ಇಲ್ಲ. ಕೆಲವರು ಧರ್ಮಕ್ಕಾಗಿ ದೇವರನ್ನು ಹಿಡಿತಾರೆ, ಕೆಲವರು ಅರ್ಥಕ್ಕಾಗಿ ದೇವರನ್ನು ಹಿಡಿತಾರೆ, ಕೆಲವರು ತಮ್ಮ ಬಯಕೆಗಳು, ತಮ್ಮ ಬೇಕು ಬೇಡಗಳನ್ನು ಪೂರ್ಣ ಮಾಡಿಕೊಳ್ಳುವ ಸಲುವಾಗಿ ಭಗವಂತನನ್ನು ಹಿಡಿತಾರೆ, ಕೆಲವರು ಮೋಕ್ಷಕ್ಕಾಗಿ ದೇವರನ್ನು ಹಿಡಿತಾರೆ.
ಆದರೆ ಇನ್ನು ಕೆಲವರಿದ್ದಾರೆ ಮೋಕ್ಷಕ್ಕಾಗಿಯೂ ಅಲ್ಲ, ದೇವರು ಬೇಕು ಅಷ್ಟೇ. ಮೋಕ್ಷಕ್ಕಾಗಿ ಅಂತಲ್ಲ, ದೇವರ ನಾಮ ದೇವರ ರೂಪ ಅಷ್ಟು ಚೆನ್ನ ತೊರೆದು ಜೀವಿಸಬಹುದೇ, ಭಗವಂತನನ್ನು ಪ್ರೀತಿಯಿಂದ ಹಿಡಿತಾರಂತ. ಅದು ಬಹಳ ಮುಖ್ಯ. ನಾವು ದೇವರನ್ನು ಹಿಡಿಯೋದೇ ದೊಡ್ಡದಲ್ಲ. ಯಾಕೆ ಇವನಿಗೆ ಯಾಕೆ ತುಳಿದ ಭಗವಂತ? ವೃಷಾಗ್ರಹೀತ್ ಪಣಿಪತಿ. ಆ ಕಾಳಿಯ, ಇಷ್ಟು ದೊಡ್ಡ ಕಾಳಿಯನಿಗೆ ಆ ಭಗವಂತ ಪುರುಷೋತ್ತಮ ಅಂತ ಗೊತ್ತಾಗಲಿಲ್ಲ. ಇಲ್ಲಿ ಕೃಷ್ಣ ಅಂತ ಹೇಳಲಿಲ್ಲ, ಪುರುಷೋತ್ತಮ ಅಂತ ಹೇಳಿದ್ರು. ಪುರುಷೋತ್ತಮ ಅಂದರೆ ಬ್ರಹ್ಮ ಲಕ್ಷ್ಮಿಯರಿಗಿಂತಲೂ ಕೂಡ ಅನಂತ ಗುಣಗಳಿಂದ ಹಿರಿಯನಾದವ. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ, ದೇವತೆಗಳ ಮಧ್ಯದಲ್ಲಿ ಒಬ್ಬ ಅಲ್ಲ, ಎಲ್ಲ ದೇವತೆಗಳನ್ನು ಮೀರಿ ನಿಂತವ ಇವನು. ಅಂತಹ ಪುರುಷೋತ್ತಮ ಅಂತ ತಿಳಿಲಿಲ್ಲಂತ. ಯಾಕೆ ತಿಳಿಲಿಲ್ಲ? ಭಗವಂತನ ಬಲ ಪರಿಚಯ ಇವನಿಗಿಲ್ಲಂತ. ಯಾಕಿಲ್ಲ ಅಂದರೆ ಶ್ರವಣೋಜ್ಜಿತ, ಇವನಿಗೆ ಕಿವಿನೇ ಇಲ್ಲಂತ. ನಾನು ನಿನ್ನೆ ಹೇಳಿದೆ, ಹಾವಿಗೆ ಚಕ್ಷುಶ್ರವ ಅಂತ ಹೆಸರು, ಅಕ್ಷಿಕರ್ಣ ಅಂತ ಹಾವಿಗೆ ಹೆಸರು. ಅದರ ಕರ್ಣ ಅಕ್ಷಿ ಎರಡೂ ಒಂದೇ. ಅಕ್ಷಿ ಅಂದರೆ ಕಣ್ಣು, ಕರ್ಣ ಅಂದರೆ ಕಿವಿ. ಹಾವಿಗೆ ದೇವರು ಎರಡು ಪ್ರತ್ಯೇಕ ಇಂದ್ರಿಯಗಳನ್ನು ಕೊಟ್ಟಿಲ್ಲ, ಅವನು 2 in 1 ಮಾಡಿಬಿಟ್ಟಿದ. ಹಾವು ನೋಡುವಾಗ ಕೇಳಲ್ಲ, ಕೇಳುವಾಗ ನೋಡಲ್ಲ. ನಾವು ನೋಡಿ ದೇವರ ಸ್ತೋತ್ರ ಕೇಳ್ತಾ, ಪುರಾಣ ಕೇಳ್ತಾ, ಪಾಠ ಪ್ರವಚನ ಕೇಳ್ತಾ ಭಗವಂತನ ರೂಪವನ್ನು ಏಕಕಾಲಕ್ಕೆ ನೋಡ್ಬೋದು, ಕೇಳ್ಬೋದು. ಇಷ್ಟು ಅದ್ಭುತವಾದ ಇಂದ್ರಿಯವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ನಮಗೇನಾದರೂ ಒಂದೇ ಇಂದ್ರಿಯ ಕೊಟ್ಟು, ಬಾಯಿ ಒಂದು ಕೊಟ್ಟು, ಅದರೊಳಗೆ ತಿನ್ನು, ಅದರೊಳಗೆ ನೋಡು, ಅದರೊಳಗೆ ಓಡಾಡು ಮಾಡಿದ್ರೆ ಏನು ಮಾಡ್ತಿದ್ರಿ? ದೇವರ ಕಾರುಣ್ಯ, ನನ್ನ ಸೃಷ್ಟಿಯಲ್ಲಿ ಈ ಥರನೂ ಇದೆ, ನಾನು ಹೀಗೂ ಕೂಡ ಮಾಡಬಲ್ಲೆ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಭಗವಂತ ಹಾವುಗಳ ಸೃಷ್ಟಿ ಮಾಡುವಾಗ ಅವುಗಳಿಗೆ ಕಿವಿ ಕಣ್ಣು ಒಂದೇ ಮಾಡಿಬಿಟ್ಟ. ಹಾಗಾಗಿ ಶ್ರವಣೋಜ್ಜಿತ, ಕಿವಿಗಳಿಲ್ಲದ ಮಂಚ. ದೇವರ ಕಥೆಗಾಗಿ ಪ್ರತ್ಯೇಕವಾದ ಕಿವಿ ಇಲ್ಲ. ದೇವರು ನಮಗೆ ಪ್ರತ್ಯೇಕ ಕಿವಿ ಯಾಕೆ ಕೊಟ್ಟಿದ್ದಾನೆ ಅಂದರೆ ದೇವರ ಕಥೆ ಕೇಳಲಿ ಅಂತ. ಆ ಕಥೆಯನ್ನು ಕೇಳಿ ಶ್ರವಣ ಮನಕಾನಂದ ಬೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿತ್ತು ಸಲಹುವುದು. ಇದಕ್ಕೆಲ್ಲ ಕಾರಣ ಯಾವುದು? ಶ್ರವಣ. ಅವನಿಗೆ ಕಿವಿ ಇಲ್ಲ ಒಂದು, ಇನ್ನೊಂದು ಇದ್ರೂ ಇಲ್ಲ. ಅವನಿಗೆ ಇಲ್ಲವೇ ಇಲ್ಲ ಅಂತಲ್ಲ, ಅವನಿಗಿದೆ ಆದರೂ ಇಲ್ಲ. ಯಾಕಂದರೆ ಕೇಳಬೇಕಾದ್ದನ್ನು ಕೇಳಿಲ್ಲ. ಶ್ರವಣ ಇಲ್ಲ ಅಲ್ಲ, ದೇವರ ಬಗ್ಗೆ ಶ್ರವಣ ಮಾಡಿಲ್ಲ. ನಿಮ್ಮ ಕಿವಿ ಇದೆ, ಆದರೆ ದೇವರ ಕಥೆ ಕೇಳಿಲ್ಲ. ಹಾಗಾರಂಥ ಕಿವಿ ಇಟ್ಕೊಂಡೇನು ಪ್ರಯೋಜನ? ಅದೇನು ಪ್ರಯೋಜನ ಇಲ್ಲ. ಜೀವನದಲ್ಲಿ ನಾವು ಕಣ್ಣು ಕಳ್ಕೊಂಡ್ರೆ ಪರವಾಗಿಲ್ಲ, ಕೈ ಕಾಲು ಯಾವುದು ಕಳ್ಕೊಂಡ್ರೂ ಪರವಾಗಿಲ್ಲ, ಆದರೆ ಕಿವಿಯನ್ನು ಮಾತ್ರ ಕಳ್ಕೊಳ್ಬಾರ್ದು. ಕಿವಿ ಬದುಕಿನ ಉದ್ದಕ್ಕೂ ಬೇಕು. ಭಗವಂತನ ಕಥೆಯನ್ನು ಕೇಳಿ ಆನಂದ ಪಡಲಿಕ್ಕಿರುವಂಥ ಉತ್ತಮ ಇಂದ್ರಿಯ, ದೇವರು ಕೊಟ್ಟ ಸಾಧನೆಯ ದೊಡ್ಡ ಇಂದ್ರಿಯ ಕಿವಿ. ದೇವರನ್ನು ಹೊಂದಲಿಕ್ಕೆ ನಾವು ಮಾಡಲೇಬೇಕಾದ ಭಕ್ತಿಗೆ ಮೊದಲ ಹಂತ ಅದು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನ. ಈ 9 ಆಗಬೇಕಂದ್ರೆ ಮೊದಲು ಯಾವುದು? ಶ್ರವಣ. ಈ ಮೊದಲನೇದೇ ಇಲ್ಲ ಅಂದರೆ 8 ಇಲ್ಲ ಅಂತಲೇ ಅರ್ಥ. ಹಾಗಾದರೆ ಜೀವನದಲ್ಲಿ ಏನು ಕಳ್ಕೊಂಡ್ರೂ ಕಿವಿನ ಕಳ್ಕೊಳ್ಬಾರ್ದು. ದೇವರಲ್ಲಿ ನಾವು ಕೇಳಬೇಕಂದ್ರೆ, ನನಗೆ ಬದುಕಿನ ಉದ್ದಕ್ಕೂ ನಿನ್ನ ಕಥೆ ಕೇಳುವ ಸಾಮರ್ಥ್ಯ ಇರುವ ಕಿವಿ ಒಂದು ಕೊಡು. ಕಿವಿ ಒಂದು ಗಟ್ಟಿ ಇದ್ದರೆ 70-80 ಆದಾಗಲೂ ಜೀವನದಲ್ಲಿ ಭಗವಂತನ ಕಥೆ ಕೇಳಿ ಆನಂದ ಪಡ್ಬೋದು. ಕೆಲವರಿಗೆ ಕಿವಿ ಹೋಗಿಬಿಟ್ಟಿರುತ್ತೆ, ಮಿಷಿನ್ ತರೋದು ಮರ್ತು ಹೋಗಿರುತ್ತೆ, ಪ್ರವಚನ ಶುರುವಾಗಿಬಿಟ್ಟಿರುತ್ತೆ, ಎಂಥ ಅವ್ಯವಸ್ಥ. ಅದೇ ಈಗ ನೋಡಿ ದೇವರು ಕೊಟ್ಟಿದ್ದಾನೆ, ಏನು ತರಬೇಕಾದಿಲ್ಲ, ಫಿಕ್ಸ್ ನಮ್ಮ ಜೊತೆಗೆ ಇದೆ ಅಲ್ವಾ? ದೇವರು ಮಾಡಿರ್ತಕ್ಕಂಥ ದೊಡ್ಡ ಉಪಕಾರ. ಆದರೆ ಆ ಯಾವ ಕಾಳಿಯ ಶ್ರವಣೋಜ್ಜಿತ, ಭಗವಂತನ ಬಗ್ಗೆ ಜೀವನದ ಒಳಗೆ ಶ್ರವಣ ಮಾಡಿ ದೇವರನ್ನು ತಿಳ್ಕೊಂಡಿರಲಿಲ್ಲ.
ದಾಸರು ಹೇಳ್ತಾರೆ, ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಭಗವಂತನನ್ನು ಭಜನೆ ಮಾಡಬೇಕು. ಹೇಗೆ ಮಾಡಬೇಕು? ತಿಳಿದು ಮಾಡಬೇಕು. ತಿಳಿಬೇಕಾದ್ರೆ ಏನಿರಬೇಕು? ಕಿವಿ ಇರಬೇಕು. ಆದರೆ ಇವನು ತಿಳ್ಕೊಂಡೇ ಇಲ್ಲ. ಆ ಕಾಳಿಯ ಆ ಭಗವಂತನ ಬಲವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಯಾರಿವನು? ಪರಮಯ ರಮಯ ಶ್ರುತಿ ಬಿಸ್ತುತಂ. ಇವನು ಸಾಮಾನ್ಯ ಅಲ್ಲ. ಈ ಕೃಷ್ಣ ರಮಾದೇವಿಯರಿಂದಲೂ ಕೂಡ ಶ್ರುತಿಭಿಹಿ ಪರಮಯ ಸ್ತುತಂ. ವೇದೋಕ್ತ ಮಂತ್ರಗಳಿಂದ ರಮಾದೇವಿ ನಿತ್ಯದಲ್ಲಿ ಭಗವಂತನ ಗುಣಗಳ ಗಾನವನ್ನು ಮಾಡ್ತಾ ಇದ್ದಾಳಂತ. ನಿತ್ಯ ಅವಳಿಗೆ ಅದೇ ಕೆಲಸ. ದೇವರ ಪಾದ ಒತ್ತುವಾಗ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ, ವೇದ ಮಂತ್ರಗಳಿಂದ ಭಗವಂತನನ್ನು ಹೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲೆಮ್ಮನನು ದಿನವು. ದಾಸರಾಯರು ವರ್ಣನೆ ಮಾಡ್ತಾರೆ, ಲಕ್ಷ್ಮಿಯ ಗುಣಗಾನ ಮಾಡ್ತಾ. ಆ ಲಕ್ಷ್ಮೀ ಪರಮಯ ರಮಯ ಶ್ರುತಿಭಿಸ್ತುತಂ ಪುರುಷೋತ್ತಮಂ. ರಮಾದೇವಿಯರಿಂದಲೂ ಕೂಡ ಸ್ತುತ್ಯನಾದ, ವರ್ಣನೆ ಮಾಡಲಿಕ್ಕೆ ಯೋಗ್ಯನಾದ. ಆದ್ದರಿಂದಲೇ ಅವನನ್ನು ವರೇಣ್ಯಂ, ವರೇಣ್ಯಂ ಅಂದರೆ ವರ್ಣನೆ ಮಾಡಲಿಕ್ಕೆ ಯೋಗ್ಯನಾದವ. ಯಾರಿಂದ? ಅಪೌರುಷೇಯವಾದ ವೇದಗಳ ಸಮೂಹದಿಂದ. ಆ ವೇದಗಳನ್ನು ಹೇಳುವವರು ಯಾರು? ದೇವತೆಗಳು. ಬರೀ ದೇವತೆಗಳಲ್ಲ, ದೇವತೆಗಳಲ್ಲಿ ಉತ್ತಮರಾಗಿರ್ತಕ್ಕಂಥ ಬ್ರಹ್ಮದೇವರು. ಬರೀ ಬ್ರಹ್ಮದೇವರಲ್ಲ, ಬ್ರಹ್ಮದೇವರಿಗೂ ಜ್ಞಾನಪ್ರದಳಾದ ಬ್ರಹ್ಮಾದಿ ಸಮಸ್ತ ಜೀವ ಜಾತಕ್ಕೆ ಅವರವರ ಗತಿಯನ್ನು ಕೊಡುವಂತಹ, ಪದವಿಯನ್ನು ಕೊಡುವಂತಹ ಲಕ್ಷ್ಮೀದೇವಿ ಒಂದು ಕ್ಷಣ ಬಿಡದೆ ನಿರಂತರವಾಗಿ ಯಾವ ಭಗವಂತನನ್ನು ಕೊಂಡಾಡ್ತಾ ಇದ್ದಾಳೋ ಆ ಪುರುಷೋತ್ತಮನೇ ಇವನು ಅಂತ ತನ್ನ ಬಳಿಗೆ ಬಂದ ಕೃಷ್ಣನನ್ನು ನೋಡಿ ಆ ಕಾಳಿಯ ಗುರುತಿಸ್ಲೇ ಇಲ್ಲ. ನೋಡಿ, ನಾವೇನೋ ಪೇಪರ್ ಓದ್ತಾ ಕೂತಿರ್ತೀವಿ, ನಮ್ಮ ಕಣ್ಮುಂದೆ ಯಾರೋ ನಡ್ಕೊಂಡು ಹೋಗಿಬಿಡ್ತಾರೆ. ನಮಗೆ ಅವರು ಹೋಗಿದ್ದು ಗೊತ್ತು, ಯಾರೂ ಗೊತ್ತಿಲ್ಲ, ನೋಡಿದರೂ ನಮಗೆ ಗೊತ್ತಿಲ್ಲ. ಆ ಪೇಪರ್ ಕೆಳಗಿಟ್ಟಾಗ ಯಾರೋ ಹಿಂದಿಂದ ಬರ್ತಾರೆ, ಇಲ್ಲೊಬ್ರು ಹೋದ್ರು ನೋಡಿದ್ರಾ ಅಂತ ಕೇಳ್ತಾರೆ. ಯಾರು ಅಂತ ಕೇಳ್ತೀವಿ. ಅವ್ರು ಯಾರಾದರೂ ಪ್ರಸಿದ್ಧರ ಹೆಸರು ಹೇಳಿಬಿಟ್ರೆ ಅಯ್ಯೋ ಹೌದಾ ಅಂತ ಮತ್ತೆ ಹಿಂದೆ ಓಡೋಗ್ತೀವಿ ಅವ್ರು ನೋಡಲಿಕ್ಕೆ. ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋದ್ರಿಂದ ಎದುರಿಗೆ ಬಂದರೂ ಗೊತ್ತಾಗಲಿಲ್ಲ. ರೂಪ ಎದುರಿಗೆ ಬಂದಿದೆ, ಮಹಾತ್ಮ್ಯ ಕೇಳಿದಿರಿ, ದರ್ಶನ ಆಗಲಿಲ್ಲ, ಪ್ರಯೋಜನ ಇಲ್ಲ. ಇವನು ಕಿವಿಗಳಿಲ್ಲದ ಮಂಚ, ದೇವರ ಬಗ್ಗೆ ಕೇಳಿಲ್ಲಂತ. ಹೀಗಾಗಿ ದೇವರ ಬಗ್ಗೆ ತಿಳಿಯದೇ ಇದ್ದರೆ ಜೀವನದಲ್ಲಿ ಎಂಥ ದೊಡ್ಡ ತಪ್ಪುಗಳು ನಮ್ಮಿಂದ ನಡೆದು ಹೋಗುತ್ತೆ. ನಾವು ತಿಳಿದಿದ್ದೇ ಜಾಸ್ತಿ ಅಂದ್ಕೊಂಡಿರ್ತೀವಿ. ತುಂಬ ಜನ ಇನ್ನೇನು ತಿಳಿಬೇಕಾಗಿದೆ, ಬೇಕಾಷ್ಟು ಸತಿ ರಾಮಾಯಣ ಕೇಳಿದ್ದೀನಿ, ಬೇಕಾಷ್ಟು ಬಾರಿ ಮಹಾಭಾರತ ಕೇಳಿದ್ದೀನಿ, ಎಲ್ಲ ಆಚಾರ ಕಡೆ ಉಪನ್ಯಾಸ ಕೇಳಿ ಆಗಿದೆ ಆಚಾರ, ಅದಕ್ಕಿನ್ನೆಲ್ಲೂ ಹೋಗಲ್ಲ. ಅದು ಪ್ರಯೋಜನ ಇಲ್ಲ. ಏನು ಹೇಳಿದರೇನು, ಏನು ಕೇಳಿದರೇನು, ಮನಸ್ಸಿನ ತಾಮಸ ಮಾಡದನ್ನಕ. ಎಷ್ಟು ಕೇಳಿದರೂ ಕೂಡ ನಿಮ್ಮ ಅನುಭವಕ್ಕಿನ್ನೂ ಬಂದಿಲ್ಲಲ್ಲ, ನಿರಂತರ ಕೇಳ್ತಾ ಇರಬೇಕಂತ. ಈ ಕಾಳಿಯ ಭಗವಂತನ ಬಗ್ಗೆ ತಿಳಿಯದ ಕಾರಣ ಅವನನ್ನೇ ಕಚ್ಚಬೇಕು ಅಂತ ಗಟ್ಟಿಯಾಗಿ ಹಿಡಿದಿದ್ದಾನೆ. ಯಾವಾಗ ಕೃಷ್ಣ ಪರಮಾತ್ಮ ಈ ಕಾಳಿಯ ಮಡುವಿಗೆ ಮೇಲಿನಿಂದ ಧುಮುಕಿದ ಆ ಕಾಲಕ್ಕೆ ವೃಂದಾವನದಲ್ಲಿ ಅನೇಕ ಅಪಶಕುನಗಳು ಆಗ್ತಾ ಇದೆ, ಉತ್ಪಾತಾದಿಗಳಾಗ್ತಾ ಇದೆ. ಅದರಿಂದ ದೇವರಿಗೇನು ತೊಂದರೆ ಇಲ್ಲ, ದೇವರನ್ನು ಬಿಟ್ಟವರಿಗೆ ತೊಂದರೆ, ದೇವರನ್ನು ತಿಳಿಯದವರಿಗೆ ತೊಂದರೆ, ದೇವರನ್ನು ಮರೆತವರಿಗೆ ಇದು ಸೂಚನೆ. ಉತ್ಪಾತ ಚಕಿತ ಗೋಪಾಃ ಕೃಷ್ಣ ಸಂದರ್ಶನಾರ್ಥಿನಃ ಪುರೋದಾಯ ಯೂ ರಾಮಂ ಶೇಷಮಾರ್ಗಗತ ಇವ. ಯಾವಾಗ ಕೃಷ್ಣ ಪರಮಾತ್ಮ ಯಮುನಾ ನದಿಯಲ್ಲಿ ಕಾಳಿಯ ಇರುವ ಜಾಗಕ್ಕೆ ಹಾರಿದ್ದಾನೆ, ಕಂಡ ಹುಡುಗರೆಲ್ಲ ಬಹಳ ಭಯಗ್ರಸ್ತರಾಗಿದ್ದಾರೆ. ಆ ನೀರಿನ ಮೇಲೆ ಗಾಳಿ ಬೀಸಿದ್ದು ಗಾಳಿ ಕುಡಿದ್ರೇ ಸಾಯುವ ಪರಿಸ್ಥಿತಿ. ಇನ್ನು ಆ ನೀರು ಕುಡಿದ್ರೆ ಸತ್ತೇ ಹೋಗ್ತಾರೆ. ಇನ್ನು ಹಾವಿನ ಕೈಲಿ ಸಿಕ್ಕರಂತೂ ಮುಗಿದೇ ಹೋಯ್ತು. ಅವರೆಲ್ಲ ಅಂದ್ಕೊಂಡ್ರು ಕೃಷ್ಣನ ಕಥೆ ಮುಗೀತು ಅಂತ. ಓಡಿ ಹೋಗ್ತಾ ಇದ್ದಾರೆ. ವೃಂದಾವನಕ್ಕೆ ಹೋಗಿ ಎಲ್ಲರೂ ವಿಷಯವನ್ನು ತಿಳಿಸ್ತಾ ಇದ್ದಾರೆ.
ನಂದಗೋಪ ಯಶೋದೆಯರಿಗಂತೂ ಬಹಳ ದುಃಖ ಆಯಿತು. ಒಳ್ಳೆ ಮಗುವನ್ನು ಕಳ್ಕೊಂಡು ಬಿಟ್ವಲ್ಲ ಅಂತ ಬಹಳ ದುಃಖ ಪಡ್ತಾ ಇದ್ದಾರೆ. ಅದು ಕೇವಲ ಆ ತಂದೆ ತಾಯಿಗೆ ಮಾತ್ರ ದುಃಖ ಅಲ್ವಂತೆ. ಊರಿನಲ್ಲಿರುವ ಎಲ್ಲರಿಗೂ ತಮ್ಮ ಮನೆಯ ಮಗ ಹೋದರೆ ಏನು ದುಃಖ ಆಗಬೇಕು, ಆ ರೀತಿ ದುಃಖ ಪಡ್ತಾ ಇದ್ದಾರೆ. ಕಳ್ಕೊಂಡದ್ದು ಮಗನನ್ನಲ್ಲ, ಮಗ ಇದ್ರೂ ಪ್ರಯೋಜನ ಇಲ್ಲ. ಜನ್ಮ ಜನ್ಮಾಂತರಕ್ಕೂ ನಮಗೆ ಗತಿ ಮತಿಯನ್ನು ಕೊಡುವ ಮಗ ಕೃಷ್ಣ. ಈ ಜ್ಯೇಷ್ಠ ಪುತ್ರರು ಏನು ಪ್ರಯೋಜನ ಇಲ್ಲ. ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ, ಅವನು ನಿಜವಾಗಿ ಮಗ, ಕರೆದ ತಕ್ಷಣ ಬರೋ ಮಗ, ಎಲ್ಲ ಕಷ್ಟಗಳಿಂದ ಪಾರು ಮಾಡುವ ಮಗ, ಇದ್ದರೆ ಇರಬೇಕಿಂಥ ಮಗ. ಹೀಗಾಗಿ ಎಲ್ಲರೂ ಕೂಡ ತಮ್ಮ ಮಗ ಅನ್ನುವ ಭಾವನೆಯಿಂದಲೇ ಕೃಷ್ಣನನ್ನು ಮುದ್ದು ಮಾಡ್ತಿದ್ರು. ಅಂಥ ಮುದ್ದಾದ ಕೃಷ್ಣ ಇವತ್ತು ಕಾಳಿಯ ಮಡುವಿನ ಒಳಗೆ ಮುಳುಗಿದ್ದಾನೆ, ಹಾವು ಕೈಗೆ ಸಿಕ್ಕಾಕೊಂಡಿದ್ದಾನೆ, ಬದುಕಿ ಬರುವ ಪ್ರಸಂಗವೇ ಇಲ್ಲ. ಅವರಿಗೆಲ್ಲರಿಗೆ ಕೃಷ್ಣನ ಮೇಲೆ ಪ್ರೀತಿ ಇದೆ, ಆದರೆ ಕೃಷ್ಣನ ಬಗ್ಗೆ ಪೂರ್ಣ ಜ್ಞಾನ ಇಲ್ಲ. ಕೃಷ್ಣನ ಮೇಲೆ ಪೂರ್ಣ ಪ್ರೀತಿ, ನಮ್ಮ ಕೂಸು, ನಮ್ಮ ಹುಡುಗ, ನಮ್ಮ ಕಡೆಯವನು, ಪಕ್ಕದ ಮನೆಯವನು, ನಮ್ಮ ಮಗನ ಸ್ನೇಹಿತ, ಒಂದೊಂದು ಬಗೆಯಿಂದ ಭಗವಂತನಲ್ಲಿ ಪ್ರೀತಿಯನ್ನು ಮಾಡಿರುವವರೇ. ಆದರೆ ಆ ಪ್ರೀತಿಯ ಹಿನ್ನೆಲೆಯಲ್ಲಿ ಜಗದೊಡೆಯ ಇವನು ಅನ್ನುವ ಜ್ಞಾನ ಕಡಿಮೆ. ನೀವು ದೇವರಲ್ಲಿ ಭಕ್ತಿ ಮಾಡಿದ್ರೆ ಅದು ಪೂರ್ಣ ಫಲ ಆಗಲ್ಲ. ಆ ಭಕ್ತಿಗೆ ಆ ಕಡೆ ಈ ಕಡೆ ಎರಡು ಐಟಮ್ ಬೇಕು. ಭಕ್ತಿಗೆ ಒಂದು ಬದಿಯಲ್ಲಿ ಜ್ಞಾನ, ಇನ್ನೊಂದು ಬದಿಯಲ್ಲಿ ವೈರಾಗ್ಯ. ಜ್ಞಾನ ವೈರಾಗ್ಯಗಳಿಂದ ಕೂಡಿದ ಭಕ್ತಿ ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಸುಮ್ಮನೆ ದೇವರು ಕೈ ಮುಗಿತಿದ್ದೀರಿ, ದೇವರು ದೊಡ್ಡವನು, ಅದು ಪ್ರಯೋಜನ ಇಲ್ಲ. ಅದು ಜ್ಞಾನದಿಂದ ಬರಬೇಕು. ದೇವರಲ್ಲಿ ಜ್ಞಾನ ಪುರಸ್ಸರವಾಗಿ ಭಕ್ತಿ ಮಾಡಬೇಕು. ಆ ಭಕ್ತಿಗೆ ಸರಿಯಾಗಿ ಸಂಸಾರದ ಮೇಲೆ ವೈರಾಗ್ಯ ಇರಬೇಕು. ಸಂಸಾರದಲ್ಲಿ ವೈರಾಗ್ಯ ಇಲ್ಲ, ದೇವರಲ್ಲಿ ಜ್ಞಾನ ಇಲ್ಲ, ಬರೀ ಭಕ್ತಿ, ಅದು ಪ್ರಯೋಜನ ಇಲ್ಲ. ಅದನ್ನು ತೋರಿಸ್ಲಿಕ್ಕಾಗಿ ಇವರೆಲ್ಲ ಕೃಷ್ಣನಲ್ಲಿ ಭಕ್ತಿ ಮಾಡಿದ್ದಾರೆ. ಉತ್ಪಾತ ಚಿಕಿತಾ ಗೋಪಾ, ಈ ಹುಡುಗರು ಬಂದು ಆ ಸುದ್ದಿ ಹೇಳೋಕ್ಕೂ ಅದೇ ಕಾಲದಲ್ಲಿ ಅನೇಕ ಬಗೆಯ ದುಶ್ಶಕುನಗಳು, ಅಪಶಕುನಗಳು, ದುರ್ನಿಮಿತ್ತಗಳು ಇಡೀ ವೃಂದಾವನದ ಎಲ್ಲೆಡೆಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಅವ್ರಿಗೆ ಅನ್ನಿಸ್ತು, ಮುಗೀತು ನಮ್ಮ ಮಗು ಕಥೆ, ಕೃಷ್ಣ ಇನ್ನು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಉತ್ಪಾತಗಳಾಗ್ತಾ ಇದೆ, ಇಂಥ ಅಪಶಕನಗಳಾಗ್ತಾ ಇದೆ, ಏನಾಗತ್ತೋ ಏನು, ಕೃಷ್ಣನ್ ಒಂದು ಸತಿ ನೋಡಬೇಕಲ್ಲ ಅಂತ ಕೃಷ್ಣ ಸಂದರ್ಶನಾರ್ಥಿನಃ, ಕೃಷ್ಣನನ್ನು ಚೆನ್ನಾಗಿ ನೋಡಬೇಕು ಅಂತ ಎಲ್ಲ ಪುರೋದಾಯಯೂರಾಮಂ ಶೇಷಮಾರ್ಗಗತ ಇವ. ನಂದಗೋಪ ವಿಚಾರ ಮಾಡ್ತಾನೆ, ಯಾಕೆ ಹೀಗಾಯಿತು ಅಂತ ಯಶೋದೆನ ಕೇಳ್ದ. ಯಶೋದೆ ಮನೆಯಲ್ಲೆಲ್ಲ ಹುಡುಕ್ತಾ ಇದ್ದಾಳೆ, ಬಲರಾಮ ಇಲ್ಲೇ ಇದ್ದಾನೆ. ಆಶ್ಚರ್ಯ ಆಯಿತು, ದಿನ ನೀನು ಜೊತೆಗೆ ಹೋಗ್ತಿದ್ಯಲ್ಲ, ಇವತ್ತ್ಯಾಕೆ ತಮ್ಮ ಒಬ್ಬನ್ನೇ ಕಳಿಸ್ಬಿಟ್ಟೆ ಆಟಕ್ಕೆ ಅಂತ. ಅದು ಬಲರಾಮನಿಗೂ ಗೊತ್ತಿಲ್ಲ ಇವನು ಹೋಗಿದ್ದಾನೆ ಅಂತ. ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ, ಆಗ ಗೊತ್ತಾಯಿತು ನನ್ನ ಯಾಕೆ ಬಿಟ್ಟು ಹೋದ ಇವತ್ತು ಅಂತ ಬಲರಾಮನಿಗೆ ಗೊತ್ತಾಯ್ತಂತ. ಅವನು ಪ್ರಹಸ ನಗ್ತಾ ಇದ್ದಾನಂತ. ಕೃಷ್ಣ ಇವತ್ತು ಹೋಗಿರೋದು ಕಾಳಿಯನ ದಮನ ಮಾಡಲಿಕ್ಕೆ. ಅವನು ನಮ್ಮ ಜಾತಿ ಜನ, ನನ್ನ ಎದುರಿಗೆ ಮಾಡಿದ್ರೆ ನಾ ಇನ್ನೆಲ್ಲಿ ಬೇಡ ಅಂತೀನೋ ಅಂತ ಹೇಳಿ ನನ್ನೇ ಇವತ್ತು ಬಿಟ್ಟು ಹೋಗಿದ್ದಾನೆ. ಇದ್ರಲ್ಲಿ ತುಂಬ ಕಥೆ ಇದೆ. ನಾವು ದೇವರಿಗೆ ಏನಾದರೂ ಸಂಬಂಧ ಇಟ್ಕೊಂಡು, ಸ್ವಾಮಿ ಇವ್ರು ನಮ್ಮ ಕಡೆ ಒಂದು ಸ್ವಲ್ಪ ಹೆಲ್ಪ್, ಹಾಗೆಲ್ಲ ಮಾಡಲ್ಲ ಅವನು. ಅಲ್ಲಿ ಇನ್ಫ್ಲೂಯೆನ್ಸ್ ಅನ್ನುವ ಶಬ್ದವೇ ಇಲ್ಲ, ಅಲ್ಲಿ ಯಾವುದು ನಡೆಯಲ್ಲ. ಮೆರಿಟ್ ಇದ್ದರೆ ಬಾ ಅಂತ. ಭಕ್ತಿಯ ಮುಕ್ತಿ ಇಲ್ಲ. ನಮ್ಮ ಚಿಕ್ಕಪ್ಪನ ಮಗ, ಅವನು ನಮ್ಮ ದೊಡ್ಡಪ್ಪನ ಮಗ, ಇವನು ನಾವು ಒಂದೇ ಓಣಿಯವರು, ಯಾವ ಇನ್ಫ್ಲೂಯೆನ್ಸು ಸಂಬಂಧಗಳು ಇವ್ಯಾವೂ ನಡೆಯಲ್ಲ. ಕೃಷ್ಣನಿಗೆ ಅದು ಹಿಡಿಸಲ್ಲ. ಅದಕ್ಕೇನು ಮಾಡಿದ್ದಾನೆ, ಮುಂದೆ ನಿನ್ನ ಬಾಯಲ್ಲಿ ಇವನು ನಮ್ಮ ಜಾತಿ ಅಂತ ಹೇಳಬಾರ್ದು ಅಂತ ಕರ್ಕೊಂಡೇ ಹೋಗಿಲ್ಲ, ರಾಮನ್ನ ಬಿಟ್ಟೇ ಹೋಗಿದ್ದಾನೆ. ತತ್ಪ್ರಭಾವಜ್ಞ ಭಾಗವತದಲ್ಲಿ ಹೇಳುತ್ತೆ, ಯಾವಾಗ ಕೃಷ್ಣ ತನ್ನನ್ನು ಬಿಟ್ಟು ಒಬ್ಬನೇ ಕಾಳಿಯ ಮಡುವಿಗೆ ಹೋಗಿದ್ದಾನೆ ಎನ್ನುವ ಸುದ್ದಿ ರಾಮನ ಕಿವಿಗೆ ಬಿತ್ತೋ, ರಾಮನಿಗೆ ಗೊತ್ತಾಯಿತು ಯಾಕೆ ಹೋಗಿದ್ದಾನೆ ಅಂತ. ಅವನ ಮಹಿಮೆಯನ್ನು ಬಲ್ಲ ಬಲರಾಮ ತನ್ನ ಯಶೋದೆ ಮತ್ತು ನಂದಗೋಪ ಏನು ಮಗುಗಾಯಿತು ಅಂತ ಇವರೆಲ್ಲ ಕಸಿವಿಸಿ ಪಡ್ತಾ ಇದ್ದಾರೆ, ಬಹಳ ದುಃಖ ತಪ್ತರಾಗಿದ್ದಾರೆ. ಇಡೀ ವೃಂದಾವನ, ಇಡೀ ನಂದ ಗೋಕುಲ ವೃಂದಾವನ ಹೋ ಅಂತ ಅಳ್ತಾ ಇದೆ. ಅದರಲ್ಲಿ ಇವನೊಬ್ಬನೇ ಒಬ್ಬ ನಗ್ತಾ ಇದ್ದಾನಂತೆ. ಯಾರಂದರೆ ಬಲರಾಮ. ಯಾಕೆಂದ್ರೆ ಅಲ್ಲಿ ಮುಂದೆ ಹೋಗಿರೋನು ಕಳ್ಳ, ಸುಮ್ಮನೆ ನೀವೆಲ್ಲ ಆಡ್ತೀರಷ್ಟೇ,
ಅವನಿಗೇನಾಯಿತು ಅಂತ ನಂಗೆ ಯೋಚನೆ ಇಲ್ಲ. ಹಾವಿನ ಕೈಗೆ ಕೃಷ್ಣ ಸಿಕ್ಕಾಕೊಂಡಿರೋದಲ್ಲ, ಕೃಷ್ಣನ ಕೈಗೆ ಹಾವು ಸಿಕ್ಕಾಕೊಂಡಿದೆ. ಈಗ ಪ್ರಾಬ್ಲಮ್ ಇರೋದು ಕೃಷ್ಣಂಗಲ್ಲ, ಹಾವಿಗೆ ಪ್ರಾಬ್ಲಮ್. ಇಷ್ಟು ದಿನ ಹೇಳೋರಿಲ್ಲ ಕೇಳೋರಿಲ್ಲ, ಮೆರೆದ ಯಾರು ಕಾಳಿಯ. ಇವತ್ತು ಸರಿಯಾಗಿದೆ ಅವನಿಗೆ ಶಾಸ್ತಿ. ಇದು ಕೃಷ್ಣನಿಗೆ ತೊಂದರೆ ಅಲ್ಲ, ಕಾಳಿಯನಿಗೆ ತೊಂದರೆ ಅಂತ ಮನಸ್ಸಿನಲ್ಲಿ ತಿಳಿದಂತಹ ರಾಮನಿಗೆ ಮಾತ್ರ ಕಾತುರತೆ ಇಲ್ಲ. ಉಳಿದ ಎಲ್ಲರೂ ಕೂಡ ಬಹಳ ಒದ್ದಾಡ್ತಾ ಇದ್ದಾರಂತೆ. ಹೇಗೆ ಮಗನ ಕಳ್ಕೊಂಡ್ರೆ ತಂದೆ ತಾಯಿಗಳಾಗಬೇಕು ಹಾಗಾಗಿದ್ದಾರಂತೆ. ಅವರೆಲ್ಲ ಬಲರಾಮನನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದಾರಂತೆ. ಇದು ಹೇಗೆ? ಶೇಷಮಾರ್ಗ ಗತಾ ಇವ. ಯಾರು ಭಗವಂತನನ್ನು ನೋಡಬೇಕು ಅಂತ ಇಡೀ ಜೀವನದ ಉದ್ದಕ್ಕೂ ಪ್ರಯತ್ನ ಮಾಡ್ತಾರೆ, ಅವರಿಗೆ ಈ ಎರಡು ಮಾರ್ಗಗಳಿದೆ. ಒಂದು ಶೇಷ ಮಾರ್ಗ, ಇನ್ನೊಂದು ಗರುಡ ಮಾರ್ಗ. ಭಗವಂತನ ಮನೆಗೆ ಹೋಗಬೇಕಾದ್ರೆ ಎರಡೂ ಮಾರ್ಗ. ಅದು ಭಾಗವತದಲ್ಲಿ ವರ್ಣನೆ ಮಾಡುತ್ತೆ. ಪ್ರತಿಕಾಲಂಬನರು ಅಪ್ರತಿಕಾಲಂಬನರು ಅಂತ ಯೋಗಿಗಳು, ಜ್ಞಾನಿಗಳು ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡಿ ಅದರಲ್ಲಿ ಸಿದ್ಧಿ ಪಡೆಯುವಂಥ ಸಿದ್ಧ ಪುರುಷರು. ಇನ್ನು ಕೆಲವರಿಗೆ ಪ್ರತಿಮೆನೇ ಬೇಡ, ಏನೆಲ್ಲ ನೋಡ್ತಿರ್ತಾರೆ ಅದೆಲ್ಲ ತದಾಕಾರ ತದ್ಭಿನ್ನ ತದ್ವಾಚ್ಯವಾಗಿ ಅವರಿಗೆ ದೇವರೇ ಕಾಣ್ತಿರುತ್ತೆ. ದೇವರನ್ನು ಬಿಟ್ಟು ಇನ್ಯಾವುದೂ ಕಾಣಲ್ಲ. ಅವರು ಅಪ್ರತಿಕಾಲಂಬನರು. ಅಂತಹ ಪ್ರತಿಕಾಲಂಬನರು ಅಪ್ರತಿಕಾಲಂಬನರು ಈ ಎರಡು ಮಾರ್ಗವನ್ನು, ಶೇಷ ಮಾರ್ಗ ಗರುಡ ಮಾರ್ಗವನ್ನು ಆಶ್ರಯ ಮಾಡಿಕೊಂಡು ಆ ಮಾರ್ಗದಲ್ಲಿ ಸಂಚಾರ ಮಾಡಿ ಭಗವಂತನನ್ನು ನೋಡ್ತಾನಂತೆ. ಹಾಗಾಗಿ ಕೃಷ್ಣ ಸಂದರ್ಶನಾರ್ಥಿನಃ, ಕೃಷ್ಣನನ್ನು ನೋಡಲಿಕ್ಕೆ ಹೊರಟ ಇವರು ಬಲರಾಮನ ಮುಂದಿಟ್ಕೊಂಡು ಹೋದರು. ಅಂದರೆ ಶೇಷದೇವರ ಮಾರ್ಗದಲ್ಲಿ ಹೋದರು. ನಾಣ್ಯ ಪಂಥ ಈ ಮಾರ್ಗಗಳು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಭಗವಂತನನ್ನು ಹೊಂದಬೇಕಾದ್ರೆ ನೋಡಬೇಕು ಅನ್ನೋ ಬೈಕೆ ನಿಮಗೆ ತುಂಬ ಇರಬೇಕಂತ. ಏನೋ ಪ್ರಯತ್ನ ಮಾಡ್ತೀನಿ ಆಚಾರ್ಯ, ದೇವರು ಕಂಡ್ರೆ ನೋಡ್ತೀನಿ, ಬಂದುಬಿಡ್ತೀನಿ. ನಾವು ತಿರುಪ್ತಿಗೆ ಹೋಗೋ ಹಾಗೆ ತಾನೆ, ಟಿಕೆಟ್ ಸಿಕ್ಕರೆ ದರ್ಶನ ಮಾಡ್ತೀವಿ, ಇಲ್ದರೆ ಬಂದುಬಿಡ್ತೀನಿ. ಹಾಗಾದ್ರೆ ಅವ್ರಿಗೆ ಆಗೋದೇ ಇಲ್ಲ. ಬೇಕಾದಾಗಲಿ ದರ್ಶನ ಆಗೋವರೆಗೂ ನಾನು ಬರೋಲ್ಲ, 2 ಆಗಲಿ 3 ದಿವಸ ಆಗಲಿ ಹಂಗಂತ ಹೋಗಿ ಓದಿದ್ದಿನವೇ ಹೇಗೋ ಮಾಡಿ ನಿಮಗೆ ದರ್ಶನ ಕೊಟ್ಬಿಡ್ತಾನೆ. ನಿಮಗೆ ದೇವರನ್ನು ನೋಡುವ ಬಯಕೆ ತೀವ್ರ ಇದ್ದರೆ ದೇವರು ಓಕೆ ಅಂತಾನೆ. ನಾವು ಹೋಗುವಾಗಲೇ ನೋಡ್ತೀನಿ, ಟೈಮ್ ಇದ್ದರೆ ಸಿಕ್ಕರೆ ಹೋಗ್ತೀನಿ. ಹೀಗೆ ಹೋದರೆ ದೇವರಂತಾನೆ ಟೈಮ್ ಇದ್ದರೂ ನಿನ್ನ ಮಾತ್ರ ಹತ್ರ ಬಿಡಲ್ಲ ಅಂತ. ಹಾಗೆ ಯಾರಿಗೆ ಭಗವಂತನ ನೋಡುವ ಬಯಕೆ ಅದು ಒಂದು ಜನ್ಮದಲ್ಲ, ಜನ್ಮ ಜನ್ಮದಲ್ಲಿ ಇರಬೇಕು. ನೋಡ್ಬೇಕು. ಅವರು ಅದಕ್ಕಾಗಿ ಸಾಧನೆ ಮಾಡಬೇಕು. ಬರೀ ಅಂದ್ಕೊಂಡು ಕೂತರು ಸಾಲದು, ಬಗೆಯ ಸಾಧನೆಗಳನ್ನು ಮಾಡ್ತಾ ಭಗವಂತನ ದರ್ಶನವನ್ನೇ ಫಲವನ್ನಾಗಿ ಬೇಡ್ತಿರ್ತಾರೆ. ಎಲ್ಲ ಕರ್ಮ ಮಾಡ್ತಾರೆ, ಕಷ್ಟಪಟ್ಟು ಸಾಧನೆ ಮಾಡ್ತಾರೆ. ನಿಮಗೇನು ಬೇಕು ಅಂತ ಕೇಳಿದ್ರೆ ಏನು ಬೇಡ ದೇವರೇ ನಿನ್ನ ದರ್ಶನ ಇಷ್ಟೇ ಕೇಳ್ತಿರ್ತಾರೆ. ಅವರು ಜನ್ಮದಲ್ಲಿ ತಾವು ಮಾಡುವ ಸಕಲ ಕರ್ಮಗಳ ಮೂಲ ಉದ್ದೇಶ ಒಂದೇ, ದೇವರೇ ನೀನು ಪ್ರೀತನಾಗು, ನೀನು ಪ್ರೀತನಾಗಿದ್ದರೆ ನಿನ್ನ ದರ್ಶನ ಕೊಡು ಅಷ್ಟೇ. ಇದು ಬಿಟ್ಟು ಮತ್ತೇನು ಕೇಳಲ್ಲ ಅಂತಾರಲ್ಲ. ಜನ್ಮದಲ್ಲಿ ಹಾಗೇ ಅಂತಿರ್ತಾರಲ್ಲ. ಮಾಡುವ ಕರ್ಮ ಮಾಡುವ ಮುನ್ನ, ಕರ್ಮ ಮಾಡಿದ ಮೇಲೆ, ಕರ್ಮ ಮಾಡುವಾಗ ಕೃಷ್ಣನಲ್ಲೇ ಬುದ್ಧಿ ಇರುತ್ತಲ್ಲ, ಅವರು ಕೃಷ್ಣ ಸಂದರ್ಶನಾರ್ಥಿನಃ. ಅವರು ಶೇಷ ಮಾರ್ಗದಲ್ಲಿ ಹೋಗ್ತಾರಂತೆ. ಹೀಗಾಗಿ ಶೇಷಾವತಾರಿಯಾದ ಬಲರಾಮನನ್ನು ಮುಂದಿಟ್ಕೊಂಡು ಅವರು ಹೋದ್ರಂತೆ. ನಮಗಿದ್ರೊಳಗೇನು ಕಥೆ? ನಿಜವಾಗಿಯೂ ದೇವರನ್ನು ನೋಡಬೇಕು ಅಂತಾದರೆ ಈ ಕಣ್ಣಿಗೆ ದೇವರು ಕಾಣಲ್ಲ. ಈ ಕಣ್ಣಿಗೆ ದೇವರು ಕಾಣಲ್ಲ. ಯಾಕೆಂದರೆ ಈ ಕಣ್ಣಿಗೆ 2 ಪ್ರಾಬ್ಲಮ್. ದೇವರ ಬೆಳಕನ್ನು ನೋಡುವ ಸಾಮರ್ಥ್ಯ ಈ ಕಣ್ಣಿಗಿಲ್ಲ. ಮಧ್ಯಾಹ್ನದ ಬಿಸಿಲು ಜಾಸ್ತಿ ಆದ್ರೇ ನೋಡ್ಲಿಕ್ಕೆ ಸೂರ್ಯನ ನೋಡೋಕ್ಕಾಗಲ್ಲ. ಏನಾರು ಪ್ರಯತ್ನ ಮಾಡಿ 2 ನಿಮಿಷ ಸೂರ್ಯನ ನೋಡಿದ್ರೆ ಎದುರಿಗಿರೋರು ಕಾಣಲ್ಲ, ಕತ್ಲಿಟ್ಟು ಬಂದುಬಿಡುತ್ತೆ. ಇನ್ನು ಕೋಟಿ ಸೂರ್ಯ ಸಮಪ್ರಭನಾದ ಭಗವಂತನ ನೋಡುವ ಕಣ್ಣು ಇದಕ್ಕಿಲ್ಲ. ಒಂದು ಸಣ್ಣ ಬಲ್ಪಿಗೆ ಅದರದೇ ಆಗಿರ್ತಕ್ಕಂಥ ಕರೆಂಟ್ ಕೆಪಾಸಿಟಿ ಇರುತ್ತೆ. ಅದಕ್ಕಿಂತ ಹೆಚ್ಚು ಹರಿಸಿದ್ರೆ ಹೋಗೇ ಬಿಡುತ್ತದು. ಹಾಗೆ ಈ ಕಣ್ಣಿಗೆ ಭಗವಂತನ ನೋಡುವ ಸಾಮರ್ಥ್ಯ ಇಲ್ಲ. ಆ ಕಣ್ಣು ಬೇರೆ ಕಣ್ಣು, ಅದು ಜ್ಞಾನದ ಕಣ್ಣು, ಸದಾಗಮೈಕ ವಿಜ್ಞೇಯಂ. ಹಾಗಾದರೆ ಭಗವಂತನ ನೋಡಬೇಕಾದ್ರೆ ಶೇಷ ಮಾರ್ಗದಲ್ಲಿ ಹೋಗಬೇಕು. ಶೇಷಾವತಾರಿಗಳು ಟೀಕಾಚಾರ್ಯರು, ಅವರು ಕೊಟ್ಟ ಗ್ರಂಥಗಳು ಬೇಕು, ಜ್ಞಾನದ ಕಣ್ಣು ಬೇಕು. ಯಾರಿಗೆ ಜ್ಞಾನದ ಕಣ್ಣಿಲ್ಲ
ಉಪನಯನ ಇಲ್ಲ. ಉಪ ಅಂದರೆ ದೇವರ ಸಮೀಪಕ್ಕೆ ಕೊಂಡೊಯ್ಯುವಂತಹ ನಯನ ಕಣ್ಣು. ಅದು ಯಾವುದಂದರೆ ಶಾಸ್ತ್ರದ ಅಧ್ಯಯನ ಅಧ್ಯಾಪನ. ಯಾರೂ ಭಗವಂತನ ತತ್ವಜ್ಞಾನವನ್ನು ತಿಳ್ಕೊಳ್ಳಲ್ಲ, ಮತ್ತು ಯಾರ್ಯಾರನ್ನೋ ಮುಂದಿಟ್ಕೊಂಡ್ರಾಗಲ್ಲ, ಶೇಷದೇವರನ್ನೇ ಇಟ್ಕೋಬೇಕು. ಅಶೇಷ ವ್ಯಾಖ್ಯಾನಕ್ಕೆ ಅಭಿಮಾನಿ ದೇವತೆ ಶೇಷದೇವರು. ಆ ಶೇಷದೇವರ ಅನುಗ್ರಹ, ಟೀಕಾಕೃತ್ಪಾದರ ಅನುಗ್ರಹ. ದಾಸರಂತಾರೆ, ಟೀಕಾಚಾರ್ಯರ ಪಾದ ಸೋಕಿದ ಕೊನೆದುಳು ತಾಕಿದ ಮನುಜರಿಗೆ. ಆ ದೊಡ್ಡವರು ಜ್ಞಾನಿಗಳು, ಅವ್ರದ್ದು ಹೇಳಿದ ಒಂದು ಅಕ್ಷರ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಭಗವಂತನ ಸಂದರ್ಶನ ನಿಮಗಾಗತ್ತೆ. ಅದು ಶೇಷಮಾರ್ಗ ಗತಾ ಇವ. ಇವರೆಲ್ಲ ಭಗವಂತನ ಭಕ್ತರು. ಶೇಷ ಮಾರ್ಗವನ್ನು ಹಿಡಿದು ಭಗವಂತನನ್ನು ಹೊಂದುವಂತೆ. ಇವತ್ತು ನಾವು ತಿರುಪ್ತಿಗೆ ಹೋಗಬೇಕಾದ್ರೂ ಅದು ಶೇಷಾಚಲವಾಸ ಅಂತ ಕೂಗ್ತೀವಿ. ಭಕ್ತರೆಲ್ಲ ಶೇಷ ಮಾರ್ಗದಲ್ಲಿ ಹೋಗಿ ಭಗವಂತನ ದರ್ಶನವನ್ನು ಮಾಡಿ ವಿಶೇಷ ಫಲವನ್ನು ಪಡಿತಾರೆ ಅಲ್ವಾ. ಹಾಗೆ ರಾಮನ್ ನೋಡಲಿಕ್ಕೆ ಇವರೆಲ್ಲ ಹೋಗಿದ್ದಾರಂತೆ. ಯಾರ್ಯಾರು ಹೋದರು ಅಂತಿಲ್ಲ, ಊರಲ್ಲಿ ಯಾರ್ಯಾರಿದ್ರು ಮನುಷ್ಯರಲ್ಲ, ಪಶು ಪಕ್ಷಿ ಪ್ರಾಣಿಗಳು ಹೊರಟ್ಬಿಟ್ರು. ಎಲ್ಲ ಇಡೀ ಊರೇ ಕೃಷ್ಣನ್ ನೋಡ್ಲಿಕ್ಕೆ ಹೊರಟಿದೆಯಂತೆ. ವ್ರಜಾಮ ವ್ರಜ ಗೋಪಾಲ ಯಮುನಾ ಮಮುನಾಧ್ವನ ಪದಾನಿ ಪತಿ ಕೃಷ್ಣಸ್ಯ ಲಕ್ಷಂತೆ ಲಕ್ಷಣೈ ಸಹ. ಕೃಷ್ಣನ ಪಾದದ ಚಿಹ್ನೆಗಳ ಗುರುತು ಅಲ್ಲಲ್ಲಲ್ಲಿ ಮೂಡಿದೆಯಂತೆ. ಯಮುನಾ ನದಿ ಕೃಷ್ಣ ಹೊರಟಾಗ, ಮನೆಯಿಂದ ಹೊರಟಾಗ ಅವನು ನಡ್ಕೊಂಡು ಹೋಗಿದ್ನಲ್ಲ, ಹೊರಗೆ ಬಂದವರೆಲ್ಲ ಕೃಷ್ಣನ ಹುಡುಕಿದ್ರೆ ಅವನು ಕಾಣಲ್ಲ. ಅವನದು ವ್ಯಕ್ತ ಅವ್ಯಕ್ತ ಸ್ವಭಾವದವ. ಇಷ್ಟ ಬರಲಿಲ್ಲ, ಕಾಣಿಸ್ಕೊಳ್ಳಲ್ಲ. ಅವನು ಇಲ್ಲಿದಾನ ಅಲ್ಲಿದಾನ ಕೇಳಬೇಡಿ, ಅವನು ಎಲ್ಲ ಕಡೆ ಇರ್ತಾನೆ, ಆದರೆ ಕಾಣಲ್ಲ. ಯಾಕೆ ಅಂದರೆ ಅದು ಅವನ ಸ್ವಭಾವ. ಅವನು ವ್ಯಕ್ತ ಅಂದರೆ ಕಾಣೋದು, ಅವ್ಯಕ್ತ ಅಂದರೆ ಕಾಣದೇ ಇರೋದು. ಕಾಣೋದು ಕಾಣದೇ ಇರೋದು ಅವನಿಗೆ ಬಿಟ್ಟದ್ದು. ಅವನಿಗೆ ಕಾಣಿಸ್ಬೇಕು ಅಂದಾಗ ನಿಮ್ಮ ಎದುರಿಗೆ ಕಾಣ್ತಾನೆ. ಅವನು ಹುಡ್ಕೊಂಡು ಎಲ್ಲೂ ಹೋಗಬೇಡಿ, ನಿಮ್ಮ ಹುಡ್ಕೊಂಡು ಅವನೇ ಬರ್ತಾನೆ. ಆದರೆ ಕಾಲ ಪಕ್ವ ಆಗಬೇಕಷ್ಟೆ. ಕಾಲ ಪಕ್ವ ಆಗುವಾಗ ಭಗವಂತ ಇದ್ದಲ್ಲೇ ನಮಗೆ ಭಗವಂತ ತನ್ನ ದರ್ಶನವನ್ನು ಕೊಡ್ತಾನೆ. ಭಗವಂತನ ಒಂದು ಸಾಮಾನ್ಯ ಸ್ವಭಾವ ಏನಂದರೆ ವ್ಯಕ್ತ ಅವ್ಯಕ್ತ. ಅವನು ಬೇಕಂದರೆ, ಹಾಗಾದರೆ ಈ ಭಗವಂತನ ಹಿಡಿಯೋದು ಹೇಗೆ? ಆ ನಂದಗೋಪ ಯಶೋಧೆಯರಿಗೆ ಕೃಷ್ಣ ಕಾಣ್ತಾ ಇಲ್ಲ. ಹುಡುಗರೆಲ್ಲ ಹೇಳಿದ್ರು ಯಮುನಾ ನದಿ ಒಳಗೆ ಮುಳುಗಿಬಿಟ್ಟಿದ್ದಾನೆ ಅಂತ. ಕಾಣದ ಕೃಷ್ಣನನ್ನು ಕಾಣುವ ಬಗೆ ಹೇಗೆ? ಅವರೆಲ್ಲ ನೆಲ ನೋಡಿದ್ರು. ಅಲ್ಲಲ್ಲಿ ಒಂದೊಂದು ಪುಟ್ ಹೆಜ್ಜೆ, ಅದು ಲಕ್ಷಣದಿಂದ ಲಕ್ಷಿತವಾದ್ದು. ಯಾರಿಗೂ ಆ ಥರ ಹೆಜ್ಜೆ ಯಾರ್ಯಾರಿಗೂ ಇಲ್ಲ. ಯಾಕೆಂದರೆ ಅವನ ಪಾದದಲ್ಲಿ ಮಾತ್ರ ಧ್ವಜ ವಜ್ರ ಅಂಕುಶ ಇದೇ ಮೊದಲಾಗಿರ್ತಕ್ಕಂಥ ಚಿಹ್ನೆ ಇದೆ. ಅವನ ನೆಲಕ್ಕೆ ಕಾಲು ಊರಿದ್ರೆ ಆ ಕಾಲಿನ ಚಿತ್ರದ ಒಳಗೆ ಧ್ವಜ ವಜ್ರಾಂಕುಶ ಎಲ್ಲ ಚಿಹ್ನೆಗಳಿದೆಯಂತೆ. ಆ ಹೆಜ್ಜೆ ನೋಡ್ಕೊಂಡು ಹೋಗಿ ಕೃಷ್ಣನ್ ನೋಡಿದ್ರು. ದೇವರ ಪಾದವನ್ನು ನೋಡ್ತಾ ಹೋಗಿ ಕೃಷ್ಣನ್ ನೋಡಿದ್ರು. ಇದು ತುಂಬ ಒಳ್ಳೆಯ ಕತೆ. ನಿಮಗೂ ದೇವರ ನೋಡ್ಲಿಕ್ಕೆ ಆಸೆ ಇದೆಯಾ? ಹಾಗಾದರೆ ದೇವರ ಪಾದ ನೋಡ್ಕೊಂಡು ಹೋಗಿ. ನೀವು ಗೋಪಾಲಕರಾಗಿ ಹೋಗಿ. ಗೋಪಾಲಕರು ಮಾತ್ರ ಹೋಗಿದ್ದು. ಅಲ್ಲಿ ಯಾವುದು ಜಾತಿ ಜನಗಿನ ಏನು ಹೇಳಿಲ್ಲ. ಯಾರು ಗೊಲ್ಲರೋ, ಯಾರು ಗೋಪಾಲಕರೋ, ಯಾರು ಗೋಪಿಕೆಯರೋ ಅವರೆಲ್ಲ ಹೋದ್ರು. ನಾವು ದೇವರು ನೋಡ್ಬೇಕಾದ್ರೆ ಮೊದಲು ಗೋಪಾಲಕರಾಗಬೇಕು. ಗೋ ಅಂದರೆ ಗೋವು ಮಾತ್ರ ಅಲ್ಲ, ಗೋ ಅಂದರೆ ವೇದಗಳು. ವೇದಗಳ ಪಾಲನೆ ಅಂದರೆ ರಕ್ಷಣೆ ಮಾಡುವವರಾಗಬೇಕು. ವೇದಗಳ ರಕ್ಷಣೆ ಅಂದರೆ ಬರೀ ವೇದದ ಪುಸ್ತಕ ಮನೇಲಿ ತೊಗೊಂಡೋಗಿಟ್ಟು ಬೀಗ ಹಾಕ್ಕೊಂಡು ಕೂತ್ಕೊಂಡು ಬಿಡೋದು ರಕ್ಷಣೆ ಮಾಡಿದ್ವಿ ಅಲ್ಲ. ವೇದವನ್ನು ಅಧ್ಯಯನ ಅಧ್ಯಾಪನ ಮಾಡಿ ಅದನ್ನು ತಲೆಯಲ್ಲಿ ಉಳಿಸ್ಕೊಂಡು ಪರಂಪರೆಯಿಂದ ಕೊಟ್ಕೊಂಡು ಬರಬೇಕು, ಅದು ರಕ್ಷಣೆ. ಇನ್ನೊಂದು ರಕ್ಷಣೆ, ವೇದದಲ್ಲಿ ಹೇಳಿದಂತೆ ಸದಾಚಾರ ಸಂಪನ್ನರಾಗಿದ್ದರೆ ಅವನು ಗೋಪಾಲಕ. ಮತ್ತೊಂದು ಗೋವುಗಳ ರಕ್ಷಣೆ ಮಾಡಬೇಕು, ಅದು ಗೋಪಾಲಕ. ಇನ್ನು ಗೋಪಿಕೆಯರು ಅಂದರೆ ಅವರು ಗೋಪಿಚಂದನವನ್ನು ಧಾರಣೆ ಮಾಡಿದಂತಹ ಸ್ತ್ರೀಯರು. ಜಗತ್ತಲ್ಲಿ ಎಲ್ಲರೂ ಸ್ತ್ರೀಯರೇ. ಪುರುಷ ಅಂದರೆ ಒಬ್ಬನೇ, ಅದು ಭಗವಂತ ಮಾತ್ರ. ಪರಮಪುರುಷ ಬ್ರಹ್ಮಾದಿಗಳು ಭಗವಂತನನ್ನು ಮೋಹಿಸ್ತಾರಂತೆ. ಎಲ್ಲರೂ ಭಗವಂತನನ್ನು ಕಾಮಿಸುವ ಸ್ತ್ರೀಯರು. ದೇವರು ನಮಗೆಲ್ಲ ಬೇಕು. ದೇವರು ನಮ್ಮೆಲ್ಲರಿಗೆ ಪತಿ, ಒಡೆಯ, ಸ್ವಾಮಿ. ಹೀಗಾಗಿ ನಾವೆಲ್ಲ ಅವನನ್ನೇ ಬಯಸುವವರು.
ಹೀಗಾಗಿ ನಾವು ಗೋಪಿಯನ್ನು ಹಚ್ಚಿದರೆ ಗೋಪಿಕಾ ಸ್ತ್ರೀಯರು ಅವರೆಲ್ಲ ಗೋಪಾಲಕರು. ನೀವು ಜೀವನದಲ್ಲಿ ಮೊದಲು ಗೋಪಾಲಕರಾಗಿ ಗೋಪಿಕೆಯರಾಗಿ ಭಗವಂತನನ್ನು ಹುಡುಕುವ ಪ್ರಯತ್ನ ಮಾಡಿ. ಗೋಪಿಕೆಯರು ಗೋಪಾಲಕರಾದ ಮೇಲೆ ದೇವರ ಪಾದ ನೋಡ್ತಾ ಹೋಗ್ಬೇಕಂತ. ಇಡೀ ನಮ್ಮ ಜೀವನವನ್ನು ದೇವರ ಪಾದ ನೋಡಲಿಕ್ಕಾಗಿ ಮೀಸಲಿಡಬೇಕಂತ. ದೇವರು ಅಂದರೆ ವೇದವ್ಯಾಸ ದೇವರು. ಅವರ ಪಾದ ಅಂದರೆ 4 ಪಾದಗಳಿಂದ ಯುಕ್ತವಾದ 564 ಪದಗಳು ಬ್ರಹ್ಮಸೂತ್ರಗಳು. ಅದರಲ್ಲೇ ಯಾರು ದೃಷ್ಟಿ ಇಟ್ಟಿರ್ತಾರೆ, ಅದನ್ನೇ ಯಾರು ನಿರಂತರ ಅಧ್ಯಾಪನ ಮಾಡ್ತಾರೆ, ಆ ಪಾದಗಳಲ್ಲಿ ದೃಷ್ಟಿ ಇಟ್ಕೊಂಡು ಜೀವನ ಸಾಗಿಸಿದ್ರೆ ಒಂದಲ್ಲ ಒಂದಿನ ನಿಮಗೂ ದೇವರ ದರ್ಶನ ಆಗತ್ತೆ ಅಂತ ತಿಳಿಸ್ತಾ, ವ್ರಜಾಮ ವ್ರಜಗೋಪಾಲ ಯಮುನಾ ಮಮುನಾಧ್ವನ ಪದಾನಿ ಪತಿ ಕೃಷ್ಣಸ್ಯ ಲಕ್ಷ್ಯಂತೆ ಲಕ್ಷಣೈ ಸಹ. ಅವರು ಇಡೀ ತಮ್ಮ ಜೀವನದ ಪ್ರತಿ ಹೆಜ್ಜೆಗೊಮ್ಮೆ ದೇವರ ಹೆಜ್ಜೆ ನೋಡ್ಕೊಂಡು ಹೋಗ್ತಿದ್ರು. ದೇವರ ಹೆಜ್ಜೆ ಬಿಟ್ಟೇ ಇಲ್ಲ. ಹಾಗಾದ್ರೆ ನೀವು ಅಷ್ಟೇ ಇಡೀ ನಿಮ್ಮ ಜೀವನದಲ್ಲಿ ಎಂದು ದೇವರ ಪದ ಬಿಡಬಾರ್ದು. ಹರೇ ರಾಮ 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 ಹರೇ ಹರೇ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಯಾವಾಗಲೂ ಭಗವಂತನ ಭಜನೆ, ಹರಿಭಜನೆ ಮಾಡೋ ನಿರಂತರ. ದೇವರನ್ನು ನೋಡುವ ಬಯಕೆ ಇದ್ದವರು ದೇವರ ಪದ ಬಿಟ್ಟು ಜೀವನ ನಡೆಸಿದ್ರೆ ದೇವರ ದರ್ಶನದಿಂದ ವಂಚಿತರಾಗ್ತೀರಿ. ಎಲ್ಲ ಗೋಪಬಾಲಕರು ದೇವರ ಪಾದವನ್ನೇ ನೋಡ್ತಾ ನಡೆದರು. ಹಾಗಾದ್ರೆ ನಾವು ನಮ್ಮ ಜೀವನದಲ್ಲಿ ನಡಿಬೇಕು, ಜೀವನ ನಡೆಸಬೇಕು, ಜೀವನ ಸಾಗಿಸ್ಬೇಕು. ದೇವರನ್ನು ಬಿಟ್ಟಲ್ಲ, ದೇವರನ್ನು ಹಿಡ್ಕೊಂಡೇ. ಲಕ್ಷ್ಯಂತೆ, ದೇವರಲ್ಲಿ ಲಕ್ಷ್ಯ ಇರಬೇಕು. ಏನು ಮಾಡಿದ್ರೂ ದೇವರ ಎಚ್ಚರಿಕೆ ಇರಬೇಕು. ಭಗವತ್ ಪ್ರಜ್ಞೆ ಜಾಗೃತವಾಗಿರಬೇಕು. ನೀವೆಲ್ಲರೂ ಹೋಗಿ ಎಲ್ಲರೂ ಬನ್ನಿ, ಏನಾರು ಮಾಡಿ, ಏನಾದರೂ ನೋಡಿ, ದೇವರ ನೆನಪಿದ್ರೆ ಮಾಡಿದ್ದೆಲ್ಲ ಭಗವಂತನ ಆರಾಧನೆ ಆಗುತ್ತೆ, ದೇವರ ದರ್ಶನ ಆಗುತ್ತೆ, ದೇವರ ಪರಮಾನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಅಂತ ತೋರಿಸ್ಲಿಕ್ಕೆ ವ್ರಜಾಮ ವ್ರಜಗೋಪಾಲ ಯಮುನಾ ಮಮುನಾಧ್ವನ ಪದಾನಿ ಪತಿ ಕೃಷ್ಣಸ್ಯ ಲಕ್ಷಂತೆ ಲಕ್ಷಣೈ ಸಹ. ಕೃಷ್ಣನ ಪಾದ ಚಿಹ್ನೆಗಳನ್ನೇ ಗುರುತು ಮಾಡ್ತಾ ಕೃಷ್ಣನ ಪಾದದ ಅವಲಂಬಿಗಳಾಗಿ ಲಕ್ಷಣದಿಂದ ಲಕ್ಷಿತವಾದ ಆ ಭಗವಂತನ ಪಾದಗಳನ್ನೇ ವರ್ಣನೆ ಮಾಡ್ತಾ ಇದ್ದಾರಂತೆ. ಅಕೋ ನೋಡೆ ರಂಗನಾಥನ ಚಿಕ್ಕ ಪಾದವ, ಎಂಥ ಪಾದ ಇದು! ಬ್ರಹ್ಮಾದಿ ದೇವತೆಗಳು ನಿತ್ಯದಲ್ಲಿ ಪೂಜೆ ಮಾಡಲಿಕ್ಕೆ ಯೋಗ್ಯವಾದ ಪಾದ. ಯಾವ ಪಾದವನ್ನು ಸಿರಿದೇವಿ ತನ್ನ ತೊಡೆಯಲ್ಲಿಟ್ಟು ಶ್ರದ್ಧಾ ಭಕ್ತಿಯಿಂದ ಜ್ಞಾನ ಪುರಸ್ಸರವಾಗಿ ಆ ಭಗವಂತನ ಪಾದವನ್ನು ಸೇವಾ ಮಾಡ್ತಾ ಇದ್ದಾಳೆ, ಒಂದು ಕ್ಷಣ ಬಿಡಲ್ಲ, ಎಡಬಿಡದೆ ಆ ಭಗವಂತನ ಪಾದ ಸೇವೆ ಮಾಡ್ತಾ. ಅಂಥ ಪಾದ ಇದು ಅಂತ ಅದನ್ನು ನೋಡ್ತಾ 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 ಎಲ್ಲ ಗಂಡಸರು ಹೆಂಗಸರು ಎಲ್ಲ ಯಮುನಾ ನದಿಗೆ ದಂಡಿಗೆ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಅವರಿಗೆಲ್ಲ ಅವರು ನಿಂತಿದ್ದಾರೆ, ಅವ್ರ ಪ್ರಾಣ ಅವ್ರ ಹತ್ರ ಇಲ್ಲ. ಆ ಪ್ರಾಣ ಎಲ್ಲಿದೆ ಅಂದರೆ ಹಾವಿನ ಮಧ್ಯೆ ಇರೋ ಕೃಷ್ಣನಲ್ಲಿದೆ. ಅದು ಪ್ರಾಣ ಹೋಗ್ತಿರೋದು ಕೃಷ್ಣಂಗಲ್ಲ, ಅವನಿಗೆ ಹೋಗೋದೇ ಇಲ್ಲ, ಇವ್ರಿಗೆಲ್ಲ ಪ್ರಾಣ ಹೋಗ್ತಾರೆ. ಈಗ ನೋಡಿ, ಸಣ್ಣ ಉದಾಹರಣೆ, ಮನೇಲಿ ಮಕ್ಕಳು, ಪುಟ್ಟ ಮಕ್ಕಳಿಗೆ ಏನಾದ್ರು ಕಾಯಿಲೆ ಬಂದುಬಿಟ್ರೆ ಅಮ್ಮನಿಗೆ ಹೊಸದಾಗಿ ಬರಬೇಕಾದ್ದೇ ಇಲ್ಲ. ಹೊಸದಾಗಿ ಅಮ್ಮನಿಗೆ ಬಂದ ಹಾಗೆ ಅದು. ಯಾಕೆ? ಆ ಮಗುವಿನಲ್ಲಿ ಅಷ್ಟು ಪ್ರೀತಿ. ಆ ಮಗುವಿಗೆ ಕೆಲವರಂತೂ ಕನ್ಫ್ಯೂಷನ್ ಆಗಿ ಹೋಗಿಬಿಡ್ತಾರೆ. ಮಗುಗೆ ತುಂಬ ಜ್ವರ ಬಂದೆ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಇಂಜೆಕ್ಷನ್ ತೊಗೊಂಡ್ರೆ ತಾಯಿ ಅಂತಾಳೆ, ಮಗು ಸ್ವಲ್ಪ ನೋಡ್ಕೊಡಿ, ಇಲ್ಲ ನನಗೆ ಕೊಟ್ಟರು ಸರಿ ಬೇಕಾದ್ರೆ ಅಂತ. ಹಾಗೇನಾದ್ರು ತೊಗೊಳ್ಳೋದಾಗಿದ್ದರೆ ತಾಯಂದರು ತಾವೇ ತೊಗೊಂಡ್ಬಿಡೋರು, ಮಗುಗೆ ಅಷ್ಟು ನೋವಾಗ್ಲಿಕ್ಕೆ ಬಿಡೋಲ್ಲ. ಯಾಕಂದರೆ ಮಗುವಿನ ಮೇಲಿರುವ ಪ್ರೀತಿ ಅದು ತೋರಿಸುತ್ತೆ. ಅಲ್ಲ, ಈ ಮಗು ಮೇಲೆ ಇಷ್ಟು ಪ್ರೀತಿ ಮಾಡೋದಾದರೆ ಆ ಕೃಷ್ಣನ ಮೇಲೆ ಅವ್ರು ಎಷ್ಟು ಪ್ರೀತಿ ಮಾಡಿರಬೇಡ. ಆ ಕೃಷ್ಣ ಅಂತ ಕೃಷ್ಣ ವಿಷದ ಪೂತ್ಕಾರ ಮಾಡ್ತಾ ಇರುವಂಥ ಬೆಂಕಿಯನ್ನೇ ಬಾಯಿಂದ ಕಣ್ಣಿಂದ ಉಗುಳ್ತಾ ಇರ್ತಕ್ಕಂಥ ಇಡೀ ಕೃಷ್ಣನ ದೇಹವನ್ನು ತನ್ನ ಬಾಲದಿಂದ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದೆ. ಎಂಥ ಘಟಸರ್ಪ, ಏನು ಕಥೆ ಅದು! ಮಧ್ಯದಲ್ಲಿ ಪುಟ್ಟ ಕೃಷ್ಣ, ಅವನು ಕೂಡ ಹೀಗೆ ತಲೆ ವಾಲಿಸ್ಬಿಟ್ಟಿದ್ದಾನೆ. ಮೂರ್ಛಾಕ್ರಾಂತನಾದವನಂತೆ ನಾಟಕ ಮಾಡೋದ್ರಲ್ಲಿ ನಂಬರ್ 1. ಅವನಷ್ಟು ನಾಟಕ ಮಾಡಲಿಕ್ಕೆ ಯಾರ್ಯಾರಿಗೂ ಬರೋದು. ಅವು ಹೆಂಡತಿಗೆ ಮೋಸ ಮಾಡಾಕ್ಬಿಡ್ತಾನೆ. ಹೆಂಡತಿಗೆ ಮೋಸ ಅನ್ಬಾರ್ದು, ಟೋಪಿ ಹಾಕ್ಬಿಡ್ತಾನೆ. ಅವಳಿಗೂ ಗೊತ್ತಾಗಲ್ಲ ಇವನೇನು ನಾಟಕ ಮಾಡ್ತಾ ರಿಯಲ್ಲ, ಅವಳಿಗೂ ಗೊತ್ತಾಗಲ್ವಂತ. ಅವನೇ ಹೇಳಿದ್ರೆ ಮಾತ್ರ ಗೊತ್ತಾಗತ್ತಂತ, ಇಲ್ದರೆ ಗೊತ್ತಾಗಲ್ಲಂತ. ಲಕ್ಷ್ಮಿಗೂ ಕೂಡ ಅವಳ ಬುದ್ಧಿಯನ್ನು ಪ್ರೇರಣೆ ಮಾಡೋನು ಕೃಷ್ಣ ಅಂತ. ಹೀಗಾಗಿ ಹೀಗೆ ತಲೆ ಬೇರೆ ವಾಲಿಸ್ಬಿಟ್ಟಿದ್ದಾನೆ, ಹಾವುಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಕೃಷ್ಣನ ಪುಟ್ಟ ತಲೆ ಮಾತ್ರ ಕಾಣ್ತಾ ಇದೆ.
ತಲೆ ಮೇಲೆ ದೊಡ್ಡ ಹೆಡೆಗಳು, ಆ ಹೆಡೆಗಳಿಂದ ಅದು ಬುಸ್ಗುಟ್ತಾ ಇದೆ. ಇನ್ನೊಂದು ಕ್ಷಣಕ್ಕೆ ಬಾಯಿಗೆ ಹಾಕ್ಬಿಟ್ಟು ತಿಂದ್ಬಿಡ್ಬೇಕು, ಹಾಗೆ ಮಾಡ್ತಾ ಇದೆ. ಆ ಕೃಷ್ಣ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಇವರೆಲ್ಲ ಅಂದ್ಕೊಂಡ್ರು ನಮ್ಮ ಕತೆ ಮುಗೀತು, ಇಂಥ ಕೃಷ್ಣನನ್ನು ನಾವು ಮತ್ತೆ ಉಳಿಸ್ಕೊಳ್ಳಿಕ್ಕಾಗಲಿಲ್ವೇ, ಹೋ ಅಂತ ಅಳ್ತಾ ಇದ್ದಾರೆ. ಕೃಷ್ಣ ಹಾಗೆ ಕಂಡುಬಿಟ್ಟು ಸಣ್ಣಗೆ ನೋಡ್ದ, ಯಾರ್ಯಾರು ಬಂದು, ಯಾರು ಪ್ರೆಸೆಂಟು, ಯಾರು ಆಬ್ಸೆಂಟು, ಹೀಗೆಲ್ಲ. ಕೆಲವ್ರು ಹಾಗೆ ನಮ್ಮ ಫಂಕ್ಷನಲ್ಲಿ ಯಾರು ಬಂದಿದ್ರು ಯಾರು ಬಂದಿಲ್ಲ ನೋಡ್ತಾರಲ್ಲ, ನೀವು ಯಾರು ಫಂಕ್ಷನ್ಗೆ ಹೋದ್ರೆ ಹೋಗಿ, ಬಿಟ್ಟರೆ ಬಿಡಿ, ಆದರೆ ಕೃಷ್ಣನ ಫಂಕ್ಷನ್ಗೆ ಮಾತ್ರ ಎಲ್ಲ ಬರಲೇಬೇಕು. ಯಾಕೆ ಮೋಕ್ಷ ಕೊಡುವ ಮಹಾನುಭಾವ. ಹಾಗಾಗಿ ಊರಲ್ಲಿ ಕೆಲವ್ರು ನೀವು ಹೋಗಿ ನಾ ಆಮೇಲೆ ಬರ್ತೀನಿ, ಹಿಂಗೆ ಯಾರಿದ್ದಾರೆ ನೋಡೋಣ, ಹಿಂಗೆ ನೋಡ್ದ ಇಡೀ ಗೋಕುಲ ಬಂದುಬಿಟ್ಟಿದ್ದೀನಿ, ಊರೇ ಬಂದು ನಿಂತು ಬಿಟ್ಟಿದ್ದೀನಿ. ಬಂದಿರೋದಷ್ಟೇ ಅಲ್ಲ, ಎಲ್ಲರ ಕಣ್ಣಲ್ಲೂ ಧಾರಾಕಾರವಾಗಿ ನೀರಂತ ಅಳ್ತಾ ಇದ್ದಾರಂತ. ಅಯ್ಯೋ ಕೃಷ್ಣ, ಅಯ್ಯೋ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತೀಯ, ನಿನ್ನ ಬಿಟ್ಟರೆ ನಮಗೆ ಇನ್ಯಾರಿದ್ದಾರೆ, ನಿನ್ನಿಂದ ಎಷ್ಟೆಲ್ಲ ಆಪತ್ತುಗಳಿಂದ ನಾವು ಹೊರಬಂದ್ವಿ, ನೀ ಇಲ್ಲದೆ ಇದ್ರೆ ನಮ್ಮ ಕತೆ ಮುಗ್ದೇ ಹೋಯಿತು, ನೀನು ನಮಗೆ ರಕ್ಷಕ ಅಂತ ಅನೇಕ ಬಗೆಯಿಂದ ಭಗವಂತನ ಗುಣಗಾನ ಮಾಡ್ತಾ ಇದ್ದಾರೆ. ಕೆಲವರು ನೆಲದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾರೆ. ಅಲ್ಲ, ಯಾರ್ಯಾರಿಗೋ ಇಷ್ಟು ದುಃಖ ಆಗೋದಾದರೆ ತಾಯಿ ಅಂತ ಕರೆಸಿಕೊಂಡ ಯಶೋದೆಗೆ ಎಷ್ಟು ದುಃಖ ಆಗಿರಬೇಡ. ಅವಳಂದ್ಲು, ಇಂಥ ಮುದ್ದಾದ ಕೃಷ್ಣನ ಕಳ್ಕೊಂಡು ನಾ ಬದುಕಿದ್ರೇನು ಹೋಗಿದ್ರೇನು ನನ್ನ ಕೈ ಬಿಡಿ, ನಾನು ಮೊದಲು ಹಾವಿಗೆ ಬಾಯಿಗೆ ಹೋಗ್ತೀನಿ ಅಂತ ಅವಳು ಮುಂದೆ ಹೋಗ್ತಾ ಇದ್ದಾಳೆ. ಅವಳು ನೋಡಿ ನಂದಗೋಪ ಅಂದ್ಕೊಂಡ, ಅಯ್ಯೋ ನೀನೇ ಹೋದ್ಮೇಲೆ ನಾನು ಇದ್ದೇನು ಮಾಡಲೆ, ನಾನು ಬರ್ತೀನಿ ಅಂತ ಅವು. ಆಮೇಲೆ ಈ ಮುದುಕರು ಅವರಂದರು, ನೀವು ಒಳ್ಳೆ ತಾರುಣ್ಯದ ದಂಪತಿಗಳು, ಒಳ್ಳೆ ಮಗನ ಹಡ್ದವರು, ನಾವು ಇವತ್ತಲ್ಲ ನಾಳೆ ಹೋಗೋರು, ನಾವು ಮೊದಲು ಹೋಗ್ತೀವಿ ಅಂತಿವರು. ಒಬ್ರಿಗಿಂತ ಒಬ್ಬರು ಕೃಷ್ಣನ ಬಿಟ್ಟು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ಇತ್ತಂ ಭಾಗವತ ವರ್ಣನೆ ಮಾಡುತ್ತೆ. ಕೃಷ್ಣ ಒಬ್ಬರನ್ನ ಬಿಟ್ಟಿಲ್ಲಂತೆ, ಎಲ್ಲರನ್ನೂ ನೋಡ್ತಾ ಇದ್ದಾನಂತೆ. ಅಂದರೆ ಇಲ್ಲಿ ಯಾರಾದರೂ ಒಬ್ರಿಗೆ ಕೃಷ್ಣ ಹೋದ್ರಲ್ಲಿ ಪರವಾಗಿಲ್ಲ ಅನ್ನೋ ಭಾವನೆ ಇದೆಯಾ ನೋಡೋಣ ಅಂತ ಹಿಂಗೆ ನೋಡಿದಂತೆ. ಯಾರಿಗ ಆ ಭಾವನೆ ಇಲ್ಲ. ಎಲ್ಲ ಗೋಕುಲದ ಜನ ಹೇಳ್ತಾರಂತೆ, ಅನನ್ಯ ಗತಿಂ, ನಿನ್ನ ಹೊರೆತು ಪೊರೆವವರ ನಾನರಿಯೇ ಹರಿಯೇ ಅಂತ. ಎಲ್ಲ ಇಡೀ ಗೋಕುಲದ ಎಲ್ಲ ಜನ ಏಕಕಂಠದಿಂದ ಕೃಷ್ಣನ ಹೊರ ಬರಲಿ ಅಂತ ಕಾತುರತೆಯಿಂದ ಕಾಯ್ತಾ ಇದ್ದಾರಂತೆ, ಎಲ್ಲ ಅಳ್ತಾ ಇದ್ದಾರಂತೆ. ಪಶುವೃತ್ತಯ ಅಂತ ಭಾಗವತ ವರ್ಣನೆ ಮಾಡುತ್ತಂತೆ. ಅವ್ರಿಗೆ ಗೊತ್ತಿಲ್ಲ ಇವನು ದೇವರು ಅಂತ ಗೊತ್ತಿಲ್ಲ ಅವ್ರಿಗಿಷ್ಟೇ. ಕೃಷ್ಣ ಅಂದರೆ ಮುದ್ದಾದ ಕೂಸು, ನಮ್ಮ ತುಂಬ ಆಪತ್ತುಗಳಿಂದ ರಕ್ಷಣೆ ಮಾಡಿದವ, ಇವನಿಲ್ಲ ಅಂದರೆ ನಮ್ಮ ಇಷ್ಟು ಮಾತ್ರ ಗೊತ್ತು. ಆದರೆ ಪರಿಪೂರ್ಣವಾದ ಜ್ಞಾನ ಇಲ್ಲ. ಯಾಕಂದರೆ ನೈವೋದಾಪುಹು ಗೃಣೋಂತೋಂತಂ ಯದ್ಗುಣಾನಾಂ ಅಜಾದಯ, ಬ್ರಹ್ಮಾದಿಗಳಿಗೆ ಈ ಭಗವಂತನ ಗುಣಗಳ ಗಣನೆ ಆಗೋಲ್ಲ ಅಂದಮೇಲೆ ಇನ್ನು ಸಣ್ಣ ಪುಟ್ಟ ದನ ಕಾಯುವ ಗೊಲ್ಲರಿಗೆ ಭಗವಂತನ ಬಗ್ಗೆ ಎಷ್ಟು ಅವರ ಯಥಾಯೋಗ್ಯವಾಗಿ ಪರಿಚಯ ಇರುತ್ತೆ ವಿನಃ ಭಗವಂತನ ಸಾಮರ್ಥ್ಯದ ಅರಿವಿಲ್ಲ. ಪುಟ್ಟ ಕೃಷ್ಣ ಹಾವಿನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಯೋಚನೆ ಮಾಡಿ, ನಮ್ಮ ಕಣ್ಣೆದುರಿಗೆ ಇಂಥದ್ದು ನಡೆದ್ರೆ ನಮಗೆಷ್ಟು ದುಃಖ ಆದೀತು. ಅದರಲ್ಲೂ ಇಷ್ಟು ಮುದ್ದಾದ ಕೃಷ್ಣ ಎಲ್ಲ ಹೋ ಅಂತ ಅಳ್ತಾ ಇದ್ದಾರೆ. ಎಲ್ಲರ ಕಣ್ಣಲ್ಲೂ ನೀರು, ಎಲ್ಲ ನೀರು ಸೇರಿಬಿಟ್ರೆ ಯಮನೆಗಿಂತೂ ಜಾಸ್ತಿ ಒಟ್ಟು ಅಳ್ತಾ ಇದ್ದಾರೆ ಹೋ ಅಂತ. ಕೆಲವರು ನಮ್ಮನ್ನು ಪಕ್ಕದವ್ರು ನೋಡ್ತಿದ್ದಾರೆ, ಜೋರಾಗಳಬಾರ್ದು ಅಂತಲೂ ಇಲ್ಲ, ಅವರೆಲ್ಲರನ್ನೂ ಮರೆತು ಬಿಟ್ಟಿದ್ದಾರಂತ. ಈ ಪಕ್ಕದಲ್ಲಿ ಒಬ್ಬರಿದ್ದಾರೆ, ನನ್ನ ನೋಡ್ತಾ ಅವರೇನಿಲ್ಲ, ಅವ್ರಿಗೊಂದೇ ಕೃಷ್ಣ ಈಚೆಗೆ ಬಂದರೆ ಸಾಕು, ಕೃಷ್ಣ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೋ ಅಂತ ಪ್ರತಿಯೊಬ್ಬರು ಹೀಗೆ ಉತ್ಕಂಠದಲ್ಲಿ ಅಳ್ತಾ ಇದ್ದಾರೆ. ಇದು ಬಹಳ ಮುಖ್ಯ ರೀ. ದೇವರಿಗಾಗಿ ಅಳಬೇಕಂತೆ. ನಾವು ದೇವರಿಗಾಗಿ ಹತ್ತು ಅಭ್ಯಾಸವೇ ಇಲ್ಲ. ಅಳೋದು ಕಾಮನ್. ಜೀವನದಲ್ಲಿ ಅಳ್ಳಿಕ್ಕಾಗಿ ಅವತಾರ ಮಾಡಿದವ್ರು ನಾವೆಲ್ಲ ಯಾರನ್ನು ಆಳ್ಲಿಕ್ಕಾಗಿ ಅವತಾರ ಮಾಡಿದ್ದಲ್ಲ. ತುಂಬ ಜನ ಆಳ್ಲಿಕ್ಕೆ ಹೋಗಿ ಹೆಚ್ಚು ಅಳ್ತಾರೆ. ನಾ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಇರಬೇಕು, ಎಲ್ಲರೂ ಹೋಗ್ತಾ ಇರಬೇಕು ಅಂತಾರೆ. ಹೇಳ್ದಂಗೆ ಯಾರೂ ಕೇಳಲ್ಲ, ಮತ್ತು ದುಃಖ ಜಾಸ್ತಿ. ನಾವು ನಿಜವಾಗಿಯೂ ಹುಟ್ಟಿದ್ದೇ ಅಳ್ಳಿಕ್ಕೆ. ಹುಟ್ಟುವಾಗ ಅಳ್ತಾನೇ ಹುಟ್ತೀವಿ. ಯಾಕೆಂದರೆ ಇನ್ನು ಮುಂದೆ ಜೀವನದಲ್ಲಿ ಇರೋದೇ ಬರೀ ಇದು ಅಂತ. ಅದುಃಖಮಿತರ ಸರ್ವೇ ಜೀವಾಯೇವಿತು ದುಃಖಿನಃ. ನಾವು ಬಂದಿರೋದೇ ದುಃಖವನ್ನು ಅನುಭವಿಸ್ಲಿಕ್ಕೆ. ಆ ದುಃಖ ದೇವರಿಗಾಗಿ ಆಗಬೇಕಂತೆ, ಅಳಬೇಕಂತೆ. ನಾವು ಯಾಕೆ ಅಳ್ತೀವಿ ಗೊತ್ತಾ? ಮಕ್ಕಳು ಸ್ವಲ್ಪ ದೊಡ್ಡವರಾದರೆ ಒಳ್ಳೆ ಸ್ಕೂಲಲ್ಲಿ ಅಡ್ಮಿಷನ್ ಸಿಗಲಿಲ್ವಲ್ಲ ಅಂತ ಅಳ್ತೀವಿ, ಅಳೋದು ಕಾಮನ್. ಅವ್ರು ಸ್ವಲ್ಪ ದೊಡ್ಡವರಾದರೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಲಿಲ್ವಲ್ಲ ಅಳ್ತೀವಿ. ಇನ್ನೂ ಸ್ವಲ್ಪ ದೊಡ್ಡವರಾದರೆ ಒಳ್ಳೆ ಕಡೆ ಕೆಲಸ ಸಿಗಲಿಲ್ವಲ್ಲ ಅಳ್ತೀವಿ. ಇನ್ನು ಗಂಡಾಗಿದ್ದರೆ ಹೆಣ್ಣುಗಳತೀವಿ, ಹೆಣ್ಣಾಗಿದ್ದರೆ ಗಂಡುಗಳತೀವಿ. ಗಂಡು ಹೆಣ್ಣು ಎರಡು ಆದಮೇಲೆ ಮದುವೆಗಳತೀವಿ. ಆಮೇಲೆ ಸೈಟ್ ತೊಗೊಳ್ಳಿಲ್ವಲ್ಲ ಅಂತ ಹೇಳ್ತೀವಿ. ಒಟ್ಟು ಅಳೋದಂತೂ ಕಾಮನ್ನು. ಆದರೆ ಎಲ್ಲರೂ ಕೇಳಿದ್ದೀರಾ, 70 ವರ್ಷ ಆಯ್ತು ರೀ, ಇನ್ನೂ ದೇವ್ರ ಬಗ್ಗೆ ತಿಳ್ಕೊಳ್ಳೇ ಇಲ್ವಲ್ಲ, ಅದಕ್ಕೆ ಅಳ್ತಾ ಇದ್ದೀನಿ. ಯಾರು ಹೇಳಿದಾರ? ಇಲ್ಲೇ ಯಾರೂ ಅಳಲ್ಲ. ಅದಕ್ಕೆ ಅಳಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲೇ ಇಲ್ಲ. ದೇವರಿಗಾಗಿ ಅತ್ತವರು ಅಂದರೆ ನಂದಗೋಕುಲದ ಆ ಹೆಣ್ಣು ಮಕ್ಕಳು, ಆ ಗೋಪಾಲಕರು ಮಾತ್ರ. ಅವರು ಕೃಷ್ಣನಿಗಾಗಿ ಅಳ್ತಾ ಇದ್ದಾರೆ.
ರುರುದುಹು ಸುಸ್ವರನ್ ರಾಜನ್ ಕೃಷ್ಣ ದರ್ಶನ ಲಾಲಸ. ಕೃಷ್ಣನ್ ನೋಡಬೇಕು ಅಂತ ಅತ್ತ ಮಹನೀಯರವರು. ಪ್ರತಿ ಕ್ಷಣ ಕೃಷ್ಣ ಮರೆಯಾದ ಅಂದರೆ ಅವ್ರ ಕಣ್ಣಲ್ಲಿ ಬಳ 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 ನೀರು ಬಂದ್ಬಿಡೋದು. ಈಗಂತೂ ಕೃಷ್ಣ ಹಾವಿನ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಇನ್ನೊಂದು ನಿಮಿಷ ಕೃಷ್ಣ ಹೋಗೇ ಬಿಡ್ತಾನೆ. ಇವ್ರಿಗೆ ಗೊತ್ತಿಲ್ಲ ಬರ್ತಾನೆ ಅಂತ. ಯಾಕಂದರೆ ಈ ಕೆಲವರು ಸೀರಿಯಲ್ ನೋಡ್ಬಿಟ್ಟಿರ್ತಾರೆ ರಾತ್ರಿ, ಮಾರನೇ ದಿವಸ ಸೇಮ್ ಆ ಸೀರಿಯಲ್ ಬಂದಾಗ ಅಳೋದೇ ಇಲ್ಲ. ಯಾಕಂದರೆ ಅವ್ರು ಜ್ಞಾನಿಗಳು ಹಿಂದಿನ ದಿನ ನೋಡ್ಬಿಟ್ಟಿದ್ದಾರೆ ಮುಂದೇನು ಅಂತ. ಈ ಜ್ಞಾನ ಇಲ್ಲದೆ ಇದ್ದವ್ರಿಗೆ ಟೆನ್ಷನ್. ಫ್ರೆಶ್ ಆಗಿ ಸೀರಿಯಲ್ ಬರ್ತಿದ್ರೆ ಕೈಯಲ್ಲಿ ತಗೊಂಡ್ಬಿಟ್ಟಿದ್ರೆ ಇವ್ರು ನೋಡೋರು ಇವ್ರಿಗೆ ಹಾಕ್ತಾ ಇದ್ದಾರೆ, ಅಳ್ತಾ ಇರ್ತಾರೆ. ಹಾಗೆ ಅಲ್ಲಿರೋರ್ಗೆ ಗೊತ್ತಿಲ್ಲ ಮುಂದೇನು ನಡೆಯುತ್ತೆ ಗೊತ್ತಿಲ್ಲ, ಹೋ ಅಂತ ಅಳ್ತಾ ಇದ್ದಾರೆ. ಕೃಷ್ಣ ನೋಡ್ದ, ಓಹ್ ನಮ್ಮ ಕಡೆಯವರೆಲ್ಲ ಅಳ್ತಾ ಇದ್ದಾರೆ. ಅಳುವವರ ಕಣ್ಣಲ್ಲಿ ಆನಂದವನ್ನು ತರಬೇಕು. ಇದು ತುಂಬ ದೂರ. ಅಳೋರು ಕಣ್ಣೀರು ಒರೆಸೋರು ಯಾರಿಲ್ಲ ರೀ. ಅಳೋರು ನೋಡಿದ್ರೆ ಆಡ್ಕೊಳ್ಳೋರು ಸಿಗ್ತಾರೆ, ಅಳೋರು ನೋಡಿದ್ರೆ ಆಡ್ಕೊಳ್ತಾರೆ. ನಮ್ಮನ್ನು ಗೊಳೆಕೊಂಡ ದೇವ್ರು ಬಿಡ್ತಾನ, ಅದಕ್ಕೆ ಅವ್ರನ್ನ ಅಳಿಸ್ತಾ ಹೀಗೆಲ್ಲ ಮಾಡಿಬಿಡ್ತಾರೆ ಬೇಕಾರೆ. ಅಳೋರು ಕಣ್ಣೀರು ಒರೆಸೋದು ಅಂತ ಒಬ್ಬರಿದ್ದರೆ ಅದು ಭಗವಂತ ಮಾತ್ರ. ಅದಕ್ಕೆ ನಮಗೇನಾದ್ರು ದುಃಖ ಆದರೆ ನೆಂಟರ ಹತ್ರ ಇಷ್ಟರ ಹತ್ರ ಹೇಳಬಾರ್ದಂತೆ. ಹೇಳಿದರೆ ದೇವ್ರ ಹತ್ರನೇ ಹೇಳಬೇಕು. ನಿಮ್ದೇನು ದುಃಖ ಇದೆ, ಏನು ದುಮ್ಮಾನ ಇದೆ, ಏನು ಕಷ್ಟ ಇದೆ, ಏನು ಕೇಳೋದಿದೆ, ಏನು ಹೇಳೋದಿದೆ, ಅದಕ್ಕೆಲ್ಲ ಒಂದು ಸಲ್ಯೂಷನ್ ಅಂತ ಕೊಡೋದಿದ್ರೆ ಅದು ದೇವ್ರು ಮಾತ್ರ ಕೊಡ್ಬೋದೇ ವಿನ ನೀವು ವಿಚಾರ ಮಾಡಿ ನಿಮ್ಮ ಅನುಭವಕ್ಕಿರುತ್ತೆ. ನೀವೇನೋ ಕಷ್ಟ ನಿಮ್ಮ ಪಕ್ಕದ ಮನೆಯವ್ರ ಹತ್ರ ದಾರಿಲಿ ಸಿಕ್ಕಾಗ ಹೇಳ್ಕೊಂಡ್ರೆ ಕೇಳೋವರೆಗೂ ಕೇಳೋವ್ರೇನಂತಾರೆ ಗೊತ್ತಾ, ಅಯ್ಯೋ ನಿಮ್ಮದೇ ಪರವಾಗಿಲ್ಲ ರೀ, ನಮ್ದು ಕೇಳ್ಬಿಟ್ರೆ ನೀನೇ ಆಡ್ತಿರೋ ಅಂತ. ಅವ್ರ ಮನೆ ನಿಮಗಿಂತೂ ದೊಡ್ಡದು 32 ರೀಲ್ದು ಹೇಳ್ತಾರೆ. ನಿಮ್ಮದೇ ಪರವಾಗಿಲ್ಲ, ಸಣ್ಣದು ಎಪಿಸೋಡ್ ಮುಗ್ದೇ ಹೋಗುತ್ತೆ. ಅವ್ರದ್ದು ಅಷ್ಟು ದೊಡ್ಡದಿರುತ್ತೆ. ಅದರಿಂದ ಎಲ್ಲರ ಮನೆ ದೋಸೆನೂ ತೂತು ಅಂತ. ಎಲ್ಲರ ಮನೇಲೂ ಇರೋದೇ, ಒಬ್ಬನ ಹತ್ರ ಪ್ರಾಬ್ಲಮ್ಮೇ ಇಲ್ಲ. ನಿಮ್ಮ ಎಲ್ಲ ಪ್ರಾಬ್ಲಮ್ಮಿಗೆ ಸರಿಯಾದಂತಹ ಒಂದು ಪರಿಷ್ಕಾರವನ್ನು ಕೊಟ್ಟು ನಮ್ಮನ್ನು ಕಣ್ಣೀರು ಒರೆಸಿ ಜನ್ಮ ಜನ್ಮದಲ್ಲಿ ಕಣ್ಣೀರೇ ಬರಬಾರ್ದು, ಬಂದರೂ ಅದು ಆನಂದ ಬಾಷ್ಪ ಆಗಬೇಕು, ಆನಂದದಲ್ಲಿ ಮುಳುಗಿ ಹೋಗಬೇಕು. ಅಂತಹ ಆನಂದವನ್ನು ಕೊಡುವಂಥ ನಂದನ ಕಂದ ಮುಕುಂದ ಗೋವಿಂದ ಎಲ್ಲಾರನ್ನೂ ಹೀಗೆ ನೋಡಿದ್ನಂತೆ. ಎಲ್ಲರ ಕಣ್ಣಲ್ಲೂ ನೀರು ಬರ್ತಿತ್ತು. ಕೃಷ್ಣ ಅಂದ್ಕೊಂಡ ಅಳೋರ್ನೆಲ್ಲ ನಗಿಸ್ತೀನಿ ಈಗ ಅಂದ. ಇದರಲ್ಲಿ ಏನು ಕತೆ ಗೊತ್ತಾ, ನಗಿಸೋದು ಒಳಸೋದೆಲ್ಲ ಯಾರ ಕೈಲಿದೆ? ಭಗವಂತನ ಕೈಯಲ್ಲಿದೆ, ನಮ್ಮ ಕೈಯಲ್ಲಿಲ್ಲ. ಅದು ಅವ್ರು ಹಾಗೆ ಮಾಡಿದ್ರು, ಅದಕ್ಕೆ ನಂಗೆ ಇಷ್ಟು ದುಃಖ ಆಯ್ತು ರೀ. ಸದ್ಯ ಅವ್ರು ಕೊಟ್ರಪ್ಪ, ಇವತ್ತು ಆನಂದವಾಗಿದ್ದೀನಿ. ಯಾರು ಕೊಟ್ಟದ್ದು ಅಲ್ಲ, ಯಾರು ಕಿತ್ಕೊಂಡಿದ್ದೂ ಅಲ್ಲ. ನಮ್ಮ ನಗುವಿಗೆ, ನಮ್ಮ ಸಂತೋಷಕ್ಕೆ, ನಮ್ಮ ದುಃಖಕ್ಕೆ ಎಲ್ಲದಕ್ಕೂ ಯಾರು ಕಾರಣ? ಭಗವಂತ. ಅವನ ಇಚ್ಛೆ ಬಂದರೆ ಕುಣಿಸ್ತಾನೆ, ನಗಿಸ್ತಾನೆ, ಇಲ್ಲ ಅಳು ಬೀಳಿಸ್ತಾನೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ನಾವು ಬಯಸೇ ಇರಲ್ಲ, ದಿಢೀರಂತ ದೊಡ್ಡ ದುಃಖದ ಹೊಂಡದಲ್ಲಿ ನಮ್ಮನ್ನು ಹಾಕಿಬಿಡ್ತಾನೆ. ನಾವು ಗೊತ್ತೇ ಇರಲ್ಲ, ದೊಡ್ಡ ಸುಖದಲ್ಲಿ ಕೂಡಿಸ್ಬಿಡ್ತಾನೆ. ಅದಕ್ಕೆ ದಾಸರಂದರು, ಸುಖವಾಗಲಿ ಬಲು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ನೀನು ನಮ್ಮ ಜೊತೆಗೆ ಇದ್ಬಿಟ್ರೆ ಸಾಕಪ್ಪ. ಸುಖ ಬಂದಾಗ ಹಿಗ್ಗುವ ಬುದ್ಧಿ ಬಾರದ ಹಾಗೆ ಸಖ ನೀನಾಗಿದ್ದರೆ ನಮಗೆ ಎಚ್ಚರಿಕೆ ಇರುತ್ತೆ. ದುಃಖ ಬಂದಾಗ ನಾವು ಕುಗ್ಗಬಾರ್ದು, ಅದಕ್ಕೆ ನೀವು ಸಖ ಆಗಿರಬೇಕು. ಹೀಗಾಗಿ ಎಲ್ಲ ಗೋಕುಲದ ಎಲ್ಲ ಆ ಗೊಲ್ಲರು ಗೋಪಬಾಲಕರನ್ನು ನೋಡಿ ಕೃಷ್ಣ ಪರಮಾತ್ಮ ಅಂದ್ಕೊಂಡಂತೆ, ಪಾಪ ಇವರು ನನಗೋಸ್ಕರ ಅಳ್ತಾ ಇದ್ದಾರೆ, ನನ್ನವರ ಕಣ್ಣಲ್ಲಿ ನೀರು ಬರಬಾರ್ದು, ನನ್ನನ್ನು ಬಯಸಿ ಬಂದವರ ಕಣ್ಣಲ್ಲಿ ನೀರು ಬರಬಾರ್ದು, ನನ್ನ ಅನುಗ್ರಹ ಪಡೆಯುವಂಥ ಈ ಭಕ್ತರಲ್ಲಿ ಕಣ್ಣೀರು ಬರಬಾರ್ದು, ಇವ್ರಿಗೆ ಆನಂದ ಆಗಬೇಕು. ಹಾಗಾದ್ರೆ ಏನು ಮಾಡಬೇಕು? ಹಾಗಾದ್ರೆ ಇವ್ರಿಗೊಂದು ನನ್ನ ನರ್ತನ ಮಾಡಿಬಿಡೋಣ, ಒಂದು ಡ್ಯಾನ್ಸ್ ಮಾಡಿ ನಗಿಸ್ಬಿಡೋಣ. ಈ ಎಷ್ಟೇ ದುಃಖದಲ್ಲಿದ್ದರೂ ಪುಟ್ಟ ಮಕ್ಕಳು ನಮ್ಮ ಮುಂದೆ ಕುಣಿದ್ಬಿಟ್ರೆ ಆಗಲ್ವೇನ್ರಿ ಆನಂದ? ಆ ಮೂತಿ ಸೊಟ್ಟ ಇದ್ದು ಕುಣಿದ್ರೇ ಇಷ್ಟು ಕುಣಿತೀವಿ. ಇನ್ನು ಲೋಕ ವಿಲಕ್ಷಣ ಸುಂದರ ಭಗವಂತ, ಅಖಿಲ ಕಲಾ ನರ್ತನ ಅವನು, ಎಲ್ಲ ಕಲೆಗಳಿಗೆ ಸ್ವಾಮಿ ಅವನು. ಈ ಸಣ್ಣ ಪುಟ್ಟ ಡ್ಯಾನ್ಸರ್ ಕುಣಿದ್ರೇ ನಾವು 2 ದಿವಸ ಮುಂಚೆನೇ ಹೋಗಿ ಕೂತ್ಕೊಳ್ತೀವಿ, ಟಿಕೆಟ್ ಬುಕ್ ಮಾಡ್ತೀವಿ, ಸೀಟ್ ಬುಕ್ ಮಾಡ್ತೀವಿ. 14 ಲೋಕದ ಗುರು ಭಗವಂತ, ಅವನು ಕುಣಿಯೋದಾದರೆ ಇನ್ನೂ ಒಂದು ಗೊತ್ತಾ, ದೇವರು ಕುಣಿದ ಹಾಗೆ ಜಗತ್ತಲ್ಲಿ ಯಾರೂ ಕುಣಿಯಲ್ಲ. ಯಾಕೆ ಆಚಾರ್ಯ ಕೇಳಬೇಡಿ. ಯಾರು ತುಂಬ ದೊಡ್ಡ ನರ್ತಕರು ಅಂತಿರ್ತಾರೆ, ಇಂಟರ್ನ್ಯಾಷನಲ್ ಫೇಮಸ್ ಅಂತಿರ್ತಾರೆ, ಅವರು ಕುಣಿಯೋ ಕಾಲದಲ್ಲಿ ಇನ್ನೇನು 5 ನಿಮಿಷಕ್ಕೆ ಪ್ರೋಗ್ರಾಮ್ ಶುರು ಅನ್ನುವಾಗ ಅವ್ರ ಕಿವಿಲಿ ಇಷ್ಟೇ ಹೇಳಿಬಿಡಿ, ಇದು ನೆನ್ನೆ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಆಯಿತು, ಇಲ್ಲೊಂದು 2 ಹಾವು ಬಂದಿತ್ತು, ನೀವು ಕುಣಿಯುವಾಗ ಹುಷಾರು, ಇಷ್ಟು ಅಂದುಬಿಟ್ರೆ ಸಾಕು, ಪ್ರೋಗ್ರಾಮೇ ಕ್ಯಾನ್ಸಲ್. ಇನ್ನು ಹಾವಿನ ಮೇಲೆ ಕುಣಿಯೋರು ಯಾರಿದ್ದಾರೆ? ಯಾರಿಲ್ಲ. ಹಾವಿನ ಮೇಲೆ ಕುಣಿಯೋದು ಅಂತಿದ್ರೆ ಅದು ಭಗವಂತನೇ. ಇದೇನು ಗೊತ್ತಾ, ಇದರೊಳಗೊಂದು ಕಥೆ ಇದೆ. ಹಾವಿನ ಮೇಲೆ ಕುಣಿದಿದ್ರಲ್ಲಿ ನಮಗೊಂದು ಕಥೆ ಇದೆ. ಪ್ರತಿ ಕಥೆಯ ಹಿನ್ನೆಲೆಯಲ್ಲಿ ನಮಗೆ ಸಂಬಂಧಪಟ್ಟ ಒಂದು ಕಥೆ ಇದೆ. ಅದು ಗೌಪ್ಯವಾಗಿರುತ್ತೆ, ದೊಡ್ಡವರ ಬಾಯಿಂದ ಕೇಳಿದಾಗ ಮಾತ್ರ ಗೊತ್ತಾಗುತ್ತೆ. ನಮ್ಮ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ, ಭಗವಂತನ ಪ್ರತಿ ಲೀಲೆ ಭಾವನಾತ್ಮಕವಾದದ್ದು. ಲೀಲಾಭಿಹಿ ಭಾವಗರ್ಭಾಭಿಹಿ. ಕೃಷ್ಣ ಚಾರಿತ್ರ ಮಂಜರಿ ಅಂತ ರಾಘವೇಂದ್ರ ಸ್ವಾಮಿಗಳು 27 ಶ್ಲೋಕದಲ್ಲಿ 1,18,000 ಶ್ಲೋಕಾತ್ಮಕವಾದ ಭಾರತ ಭಾಗವತ
ಭಾರತ 1,00,000 ಶ್ಲೋಕ, ಭಾಗವತ 18,000 ಶ್ಲೋಕ. ಇದ್ರದ್ದು ಸಂಗ್ರಹ ಮಾಡಿ 27 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಕೃಷ್ಣನ ಕಥೆ ಕೇಳಿ ಕೈ ಮುಗಿದು ಎದ್ದು ಬರಬೇಡಿ. ಈ ಕಥೆಗೂ ನಮ್ಗೆ ಏನು ಸಂಬಂಧ ತಿಳ್ಕೊಳ್ಳಿ. ಕೃಷ್ಣ ಹಾವಿನ ಮೇಲೆ ಕುಳ್ದ, ಈ ಕಥೆ ಒಳಗೆ ನಮಗೇನು ಕಥೆ ಇದೆ? ಹಾವಿನ ಮೇಲೆ ಕುಣಿಯೋರು ಅಂತಿದ್ರೆ ಅದು ಕೃಷ್ಣ ಮಾತ ಅಲ್ಲ. ಹಾವೆಲ್ಲಿದೆ ಅಂತಂದರೆ ನಮ್ಮ ಹೃದಯದ ಒಳಗೆ ಇದೆ. ಕಾಮದ ಹಾವು, ಕ್ರೋಧದ ಹಾವು, ಲೋಭದ ಹಾವು, ಆಶೆನೇ ದೊಡ್ಡ ಹಾವ್ರಿ. ಅದು ಹೃದಯದ ಒಳಗಿದೆ. ಅದಕ್ಕೆ ಹೃದಯ ವಿಷ ಆಗಿಬಿಟ್ಟಿದೆ. ಎಲ್ಲ ಹೃದಯ ಮಾನಸ ಸರೋವರ ಅದು ಕದಡಿ ಹೋಗಿದೆ. ಬರೀ ವಿಷಮಯ. ದೊಡ್ಡ ಹಾವು ಕೂತಿದೆ. ದೇವ್ರ ಕೈ ಮುಕ್ಕೊಂಡು ಕೂತ್ರೆ ಸಾಕು, ಯಾವುದೋ ಒಂದು ಹೆಡೆ ಮೇಲೆ ಬರುತ್ತೆ, ಯಾವುದೋ ಒಂದು ಆಸೆ ಬರುತ್ತೆ, ಅದಕ್ಕೇನೋ ರೆಸ್ಪಾಂಡ್ ಮಾಡಿದ್ರೆ ಇನ್ನೊಂದು ಹಾವು ಬರುತ್ತೆ. ಈ ಹಾವಿನ ಮೇಲೆ ಕುಣಿಯೋನು ಅಂತ ಒಬ್ಬಿದ್ರೆ ಅದು ನಾನು ಮಾತ್ರ. ಹಾವಿನ ಕುತ್ತಿಗೆಗೆ ಸುತ್ತಕೊಂಡವರಿದ್ದಾರೆ, ಹೊಟ್ಟೆ ಕಟ್ಕೊಂಡವರಿದ್ದಾರೆ, ಕುಣಿದವರು ಅಂತ ಯಾರಿದ್ದಾರಾ? ಅದು ನಾನೇ. ನಿಮ್ಮ ಹೃದಯದಲ್ಲೂ ಇಂಥ ದೊಡ್ಡ ಹಾವಿದ್ರೆ ನಾನು ಕರೀರಿ, ಜನ್ಮ ಜನ್ಮಾಂತರ ಕರಿತಾ ಇರಿ. ನಾನು ಒಂದು ಸತಿ ಅದ್ರ ಮೇಲೆ ಕಾಲಿಟ್ರೆ ಮತ್ತೆ ಹೇಳಬಾರ್ದು ಹಾಗೆ ಕಾಲಿಡ್ತೀನಿ ಅಂತ ಕೃಷ್ಣ ಪರಮಾತ್ಮ ಎಲ್ಲರೂ ನೋಡಿ ಆ ಎಲ್ಲರಿಗೆ ಆನಂದವನ್ನು ಕೊಡಬೇಕು ಅಂಥೇಳಿ ಇತ್ತಂ ವಿಮರ್ಶದ ಪ್ರಾಪ್ತ ದೃಷ್ಟ್ವಾನ್ ಸ್ವಾನ್ ಸರ್ಪ ಮೂರ್ಧ್ನಿ ಸಹ ನನರ್ಥ ಕಿಲ ನನರ್ತಿ ಸುಹೃದಾಗಮನೇನಕಃ. ವಾದಿರಾಜರು ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ, ಅಲ್ಲ ತನಗೆ ಬೇಕಾದವರು ಬಂದಾಗ ಯಾರಿಗೆ ಆನಂದ ಆಗಲ್ಲ? ತುಂಬ ವರ್ಷದಿಂದ ನೀವು ಯಾರು ಬರಲಿ ಅಂತ ಕಾಯ್ತಿರ್ತೀರಿ. ಅವರು ನಿಮ್ಮ ಮನೆಗೆ ಬಂದರೆ ನಿಮಗೆ ನಿಜವಾಗಿ ಆನಂದ ಆದರೆ ಕುಣಿತಿರೋ ಇಲ್ಲೋ? ಭಗವಂತ ಯಾಕೆ ಕುಣಿದ? ತನಗೆ ಬೇಕಾದವರು ಬಂದರು ಅಂತ ಕುಣಿದ್ನಂತ. ಅವ್ರು ಯಾರು ಬೇಕಾದವರು? ಅವ್ರು ಯಾಕೆ ಬಂದರು? ಅವರಿಗೆ ದೇವರ ದರ್ಶನ ಆಗಲಿಕ್ಕೆ ಮತ್ತೇನು ಕಾರಣ? ಕುಣಿದದ್ದು ಯಾಕೆ? ಮತ್ತೆ ನಾಳೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.